ವಸ್ತು ನಿರ್ದೇಶ ರೂಪ ಮನದಲ್ಲಿ ಹಾಡಿದ್ರ ಪಾಠದ ಪ್ರಾರಂಭ ಚಿಂತನ ಪೂರ್ವದಲ್ಲಿ ಪ್ರಾರ್ಥನೆಯಿಂದ ವಸ್ತು ನಿರ್ದೇಶ ರೂಪ ಮಂಗಲ ವಸ್ತು ನಿರ್ದೇಶನ ಮಂಗಲ ಕುರಿತು ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಂತ ಕೇಳುತ್ತದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಪ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವಪ್ಪಾಜಿಯವರ ಪಾದಕಮಲಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಈ ಬ್ರಹ್ಮಜ್ಞಾನ ಪಾಠದಲ್ಲಿ ಉಪಸ್ಥಿತರಿರುವ ಎಲ್ಲ ಪೂಜ್ಯ ಗುರುಗಳಿಗೂ ಗುರು ಮಾತೆಯರಿಗೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈಗ ವಸ್ತು ನಿರ್ದೇಶ ರೂಪ ಮಂಗಲ जोशुक नित्य प्रकाश विभु नाम रूप आधार मति न लखई चिनी मति लखई सोमय शुद्ध अपार जोशुक नित्य प्रकाश विभु नाम रूप आधार मति न लखई चिनी मति लखई सोमय शुद्ध अपार अव्यपार स्वरूप मम लहरि विष्णु महेश रवि चंद्र वरुण यम शक्ति गणेश गणेश जाग्रपालु सर्वज्ञ कोह्या भारत मुनि ध्यान ताको होत उपादित मोमय मिथ्या भान योशुक नित्य प्रकाश विभु नाम रूप आधार मति न लखई चिन्ह मति लखई सोमय शुद्ध अपार हरिचिन्ह जानई जगत मनऊ जमेरी सांग रसई जग जग चिन्ह लहई सो हम आपे आप ओदच्छाई चाको सुकृति भजत राम निष्काम सुमेरो है आत्मा काकु करो प्रणाम सुमेरो है आत्मा काकु करो प्रणाम योशुक नित्य प्रकाश विभु नाम रूप आधार मति न लखई जी मति लखई सोमय शुद्ध अपार सोमय शुद्ध अपार शरण सनातन ओम सद्गुरु श्री शुद्ध ब्रह्मणे नमः. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಆಡಿಯೋ ಮಾಡ್ಬೇಡ್ರಿ, ನಮ್ದು ಚಾಲು ಮಾಡ್ಕೊಂಡೀವಿ. ಕರೆಕ್ಟ್. ಆಡಿಯೋ ರೆಕಾರ್ಡ್ ಮಾಡೋದು. ಶ್ರೀ ವಿಚಾರ ಸಾಗರ 134ನೇ ವಿಷಯಾಂಕ ಮತ್ತು ದೋಹಾ 50 ಎಷ್ಟನೇ ದೋಹಾ ರೀ? 50ನೇ ದೋಹಾ.
134-134-50 50ನೇ ದೋಮ. ಮೊದಲೊಂದು ಫಾರ್ಮುಲಾ ಕೊಟ್ಟಿದ್ರು. ಅನಿರ್ವಚನೀಯ ಖ್ಯಾತಿ ಸಂಬಂಧ ರೂಪವಾನ್. ಅನಿರ್ವಚನೀಯವಾದ ವಸ್ತು ಹೆಂಗಿರ್ತದ, ರೂಪ ಇರ್ತದ, ಆದ್ರ ಮತ್ತೆ ಹೆಂಗಿರ್ತದ, ಬಾಧಾಯೋಗ್ಯ ನಾಶವಾನ್ ಇರ್ತದ. ಹಾವು ಅದಲ್ಲ, ಹಾವಿಗೆ ರೂಪ ಆದ ಇಲ್ಲ, ಹಗ್ಗದಾಗಿ ತೋರಿದ ಹಾವು ಅನಿರ್ವಚನೀಯ. ಹಾವಿಗೆ ರೂಪ ಆದ, ಆದ್ರೆ ವಿಚಾರ ಮಾಡಿ ನೋಡಲಾಗಿ ಅದೇನದ ನಾಶ ಹೊಂದುತ್ತದೆ. ಅದೇ ರೀತಿ ಜಗತ್ತು ಕೂಡ ರೂಪಗೊಳ್ಳುತ್ತದೆ ಮತ್ತೆ ನಾಶವಾಗ್ತದೆ. ಸದಸದ್ವಿಲಕ್ಷಣ ಒಂದನೇ ಫಾರ್ಮುಲಾ ಹೌದಿಲ್ರಿ. ಫಸ್ಟ್ ಫಾರ್ಮುಲಾ ಏನ್ ಹೇಳಿದ್ರು, ಸದಸದ್ವಿಲಕ್ಷಣ. ಎರಡನೇ ಫಾರ್ಮುಲಾ ಏನದ, ರೂಪವಾನ್ ಪ್ಲಸ್ ನಾಶವಾನ್, ಬಾಧಾಯೋಗ್ಯ. ಮತ್ತು ಮೂರನೇ ಫಾರ್ಮುಲಾ ಏನದ, ಮೂರನೇ ಫಾರ್ಮುಲಾ ಚಾಲು ಆಗ್ಯದ ಈಗಿದು. ಒಂದು ರೂಪವಾನ್ ಪ್ಲಸ್ ಬಾಧಾಯೋಗ್ಯ ಒಂದು, ಎರಡನೇದು ಸದಸದ್ವಿಲಕ್ಷಣ ಅದಂತೂ ಗೊತ್ತದ ನಿಮ್ಗೆ. ಈಗ ಮೂರನೇ ಫಾರ್ಮುಲಾ ಬರ್ಕೊಳ್ರಿ. ಸದಸದ್ವಿಲಕ್ಷಣ ಗೊತ್ತಲ್ಲ, ಸತ್ಯನ್ನಲು ಬಾರದು, ಅಸತ್ಯನ್ನಲು ಬಾರದು, ಸದಸತ್ಯನ್ನಲು ಬಾರದು. ಹೀಗಾಗಿ ಸದಸದ್ವಿಲಕ್ಷಣ ಅಂತ ಒಂದು ಫಾರ್ಮುಲಾ. ಎರಡನೇ ಫಾರ್ಮುಲಾ ಏನದ ಅಂತಂದ್ರೆ ರೂಪವಾನ್ ಮತ್ತು ವಿನಾಶವಾನ್. ಅದಕ್ಕೆ ರೂಪದ ಹಾವನ್ನ ಅದೊಂದು ರೂಪ ಕಾಣ್ಲಿಕ್ಕತ್ತದ, ಅನಿರ್ವಚನೀಯ ವಸ್ತು. ಯಾವಾಗ ಬೆಳಕು ಮಾಡಿ ನೋಡ್ತೀವಿ ಅಲ್ಲಿ ಹಾವೆಲ್ಲ ಹಗ್ಗ ಅದ, ಹಾವು ನಾಶ ಆಗಿ ಹೋಗ್ತದ. ಅದೇ ರೀತಿ ಜಗತ್ತು ಎನ್ನುವುದು ಎಲ್ಲ ರೂಪಗಳು ಕಾಣ್ಲಿಕ್ಕತ್ತವ. ಎಲ್ಲ ರೂಪಗಳು ಕಾಣ್ತಾ ಇದ್ರು ಸಹಿತ ಎಲ್ಲ ರೂಪಗಳೇನದವ ಬಾಧಾಯೋಗ್ಯ, ನಾಶವಾನ. ಯಾವ್ದಾದ್ರು ಒಂದು ರೂಪ ಶಾಶ್ವತ ಅದನ್ರಿ ಈ ಜಗತ್ತಿನಾಗ? ಯಾವುದೂ ಇಲ್ಲ. ಎಲ್ಲ ಬಾಧ ಆಗ್ತದೆ, ವೇಸ್ಟ್ ಆಗೋದು, ಹಾಳಾಗಿ ಹೋಗ್ಬಿಡ್ತದೆ. ರೂಪವಾನ್ ಬಾಧ. ಮೂರನೇದೇನದ, ಇದು ಹಿಂಗ್ಯಾಕದ ಹ್ಯಾಂಗದ ಅಂತ ಗೊತ್ತಾಯ್ತು. ಹೌ ಇಟ್ ಈಸ್, ಇದ್ರದ್ದು ಗುಣ ಹೆಂಗದ ಅಂತ ಗೊತ್ತಾಯ್ತು. ಈಗ ಒಬ್ಬ ಒಂದು ಗುಣ ಹೆಂಗದ ಅಂತ ಗೊತ್ತು ಮಾಡ್ಕೊಂಡ್ಮೇಲೆ ಹಂಗ ಯಾಕೆ ಮಾಡ್ತಾನ ಮುಂದುವರೆದು ವಿಚಾರ ಮಾಡ್ತೀರಾ? ಇಲ್ಲ, ಗುಣ ಗೊತ್ತಾಯ್ತು ಅಷ್ಟೇ. ಗುಣ ಗೊತ್ತಾದ್ಮೇಲೆ ಮುಂದ ಹಂಗ್ಯಾಕ ಕಲ್ಯಾಣಪುರ ಅದಾರ್ರಿ? ಬಂದಿರ? ರೂಪವಾನ್ ಬಾಧಾಯೋಗ್ಯ ಒಂದು, ಸದಸದ್ವಿಲಕ್ಷಣ ಎರಡು. ಈಗ ಮೂರನೇದೇನದ ಅಂತಂದ್ರ ಅನಿರ್ವಚನೀಯದೊಳಗ ಮತ್ತೆ ಎರಡು ವಸ್ತುಗಳದಾವ. ಏನಂತಂದ್ರೆ ಅವಿದ್ಯೆಯ ಪರಿಣಾಮ ಮತ್ತು ಚೇತನದ ವಿವರ್ತ ಅಂತ ಎರಡು ಫಾರ್ಮುಲಾ ಅದರೊಳಗೆ. ಏನು ಅನಿರ್ವಚನೀಯ ಈಸ್ ಈಕ್ವಲ್ ಟು ಅವಿದ್ಯೆಯ ಪರಿಣಾಮ ಪ್ಲಸ್ ಚೇತನ ಅಂದ್ರೆ ಬ್ರಹ್ಮ, ಆತ್ಮ
ಸಾಕ್ಷಿ ಕೂಟಸ್ಥ ಏನಂತೀರ ಚೇತನದ ಅವೇನು ಇವು ಅಂತಿರಲ್ಲ ಉಪಹಿತ ಚೇತನಗಳು ಅಲ್ಲ ಚೇತನದ ವಿವರ್ತ ಅವಿದ್ಯೆಯ ಪರಿಣಾಮ ಚೇತನದ ವಿವರ್ತ ಬರ್ಕೊಂಡ್ರೆ ಫಾರ್ಮುಲಾ ಇನ್ನೊಂದು ಯಾವ್ದದು ಮೂರನೇ ಫಾರ್ಮುಲಾ ಯಾರು ಬರ್ಕೊಂಡ್ರೆ ಹೇಳಿ ಬರ್ಕೊಂಡವ್ರು ಮೂರನೇದು ಅದೇ ಮತ್ತು ಅವಿದ್ಯೆಯ ಪರಿಣಾಮ ಪ್ಲಸ್ ಚೇತನದ ಒಂದನೇ ಫಾರ್ಮುಲಾ ಸದಸದ್ ವಿಲಕ್ಷಣ ಸದ್ವಿಲಕ್ಷಣ ಪ್ಲಸ್ ಅಸದ್ವಿಲಕ್ಷಣ ಒಂದನೇ ಫಾರ್ಮುಲಾ ಬರ್ಕೋದು ಅನಿರ್ವಚನೀಯ ಈಸ್ ಈಕ್ವಲ್ ಟು ಒಂದನೇ ಫಾರ್ಮುಲಾ ಸದ್ವಿಲಕ್ಷಣ ಪ್ಲಸ್ ಅಸದ್ವಿಲಕ್ಷಣ ಇನ್ನ ಬಿಡಿಸಿ ಹೇಳ್ಬೇಕಿದೆ. ನೆಕ್ಸ್ಟ್ ರೂಪವಾನ್ ಪ್ಲಸ್ ಬಾಧಾಯೋಗ್ಯ ಮತ್ತೆ ಮೂರನೇದೇನದ ಅವಿದ್ಯೆಯ ಪರಿಣಾಮ ಪ್ಲಸ್ ಅವಿದ್ಯೆಯ ಪರಿಣಾಮ ಪ್ಲಸ್ ಏನು ಚೇತನದ ವಿವರ್ತ. ಈ ಸದಸದ್ ವಿಲಕ್ಷಣ ಅನ್ನೋದು ವಿಷಯಾಂಕ 133 ಹೇಳಿದರು. ಹೇಳಿ ಲಾಸ್ಟಿಗೆ ಫಾರ್ಮುಲಾ ಕೊಟ್ರು. ರೂಪವಾನ್ ಪ್ಲಸ್ ಬಾಧಾಯೋಗ್ಯ ಅನ್ನೋದು ಫಾರ್ಮುಲಾ ಕೊಟ್ರು. ನೆಕ್ಸ್ಟ್ ನೂರ 34ನೇ ವಿಷಯಾಂಕ ಏನ್ ಮಾಡ್ತಾರ? ಅವಿದ್ಯೆಯ ಪರಿಣಾಮ. ಈಗೇನು ನಡೆದದು? ಎಷ್ಟನೇ ನಡೆದದು? ಈಗ ತರಂಗ ಇದು ವಿಷಯಾಂಕ 134. ಇಲ್ಲಿ ಏನ್ ತಿಳ್ಕೊತೀರಪ್ಪ ಅಂದ್ರೆ ಅವಿದ್ಯೆಯ ಪರಿಣಾಮ. ಮುಂದೆ 135ನೇ ಅಂಕ ಏನದಪ್ಪ ಅಂತಂದ್ರೆ ಚೇತನದ ವಿವರ್ತ. ಇದು ಅನಿರ್ವಚನೀಯ ಸಿದ್ಧಾಂತಕ್ಕೆ ಯಾವ ರೀತಿ ಸಂಬಂಧಪಟ್ಟದ ಈ ಅವಿದ್ಯೆಯ ಜ್ಞಾನ, ಅವಿದ್ಯೆಯ ಈ ಒಂದು ವಿಷಯಾಂಕದ ವಿಷಯ, ಆ ಒಂದು ಈ ಅನಿರ್ವಚನೀಯ ಸಿದ್ಧಾಂತಕ್ಕೆ ಯಾವ ರೀತಿ ಸಂಬಂಧಿಸದ ಅನ್ನೋದು ನಿಮಗೆ ತಿಳ್ಕೋಬೇಕು. ಹಿಂದಿಂದಕ್ಕೆ ಮುಂದಿಂದಕ್ಕೆ ಕನೆಕ್ಷನ್ ಇಟ್ಕೋಬೇಕು. ಯಾವ ಲಿಂಗ ಅದು? ಷಡ್ಲಿಂಗದಾಗ ಫಸ್ಟ್ ಬರೋ ಲಿಂಗ ಯಾವದ್ರಿ? ಉಪಕ್ರಮ ಉಪಸಂಹಾರ. ಉಪಕ್ರಮ ಎಲ್ಲಿಂದ ಆರಂಭಿಸಿರಿ ತುದಿ ತನಕ ನಡ್ಕೊತ್ ಹೋಗ್ಬೇಕಾದ್ರೆ ಅದೇ ವಿಷಯ ತಗೊಂಡು ಹೋಗ್ಬೇಕು. ಹಗ್ಗ ಹಾವು ಅನಿರ್ವಚನೀಯ ಅದ, ಹೆಂಗದ ಅಂತೇಳಿ ಎಲ್ಲರ ಬಿಟ್ಟಿವ ನಾವೀಗ ಅದಕ್ಕೆ ಕನೆಕ್ಷನ್ ತಗೋಬೇಕು. ತಗೊಂಡು 133 ಏನ್ ಮಾಡ್ತಾರ? ಸದಸದ್ ವಿಲಕ್ಷಣ ಆರಂಭ ಮಾಡಿ ಕೊನೆಯಲ್ಲಿ ಒಂದು ಸೂತ್ರ ಕೊಡ್ತಾರ. 133ನೇ ವಿಷಯಾಂಕದೊಳಗ ಅದು ಸದಸದ್ ವಿಲಕ್ಷಣವಾಗಿರುವುದರಿಂದ ರೂಪದ ಆದ್ರೆ ನಾಶವಾನ್ ಬಾಧಾಯೋಗ್ಯ ಅಂತ ಹೇಳಿ. ಮುಂದೆ 134ನೇ ವಿಷಯಾಂಕ ಏನಂದ್ರ ಇದು ಅವಿದ್ಯೆಯ ಪರಿಣಾಮ. ಎದರ ಅವಿದ್ಯೆ ಅಂದ್ರೆ ಅಧಿಷ್ಠಾನ ವಸ್ತುವಿನ ಅವಿದ್ಯೆ, ಗೊತ್ತಿಲ್ಲದಿರುವಿಕೆ. ಅವಿದ್ಯೆ ಅಂದ್ರೆ ಒಂದ್ ಏನೋ ಇರ್ತದಂತ ತಿಳ್ಕೊಂಡಿರಿ ನೀವು, ಅದೇ ನಿಮ್ ಸಮಸ್ಯೆ. ಅವಿದ್ಯೆಯ ಪರಿಣಾಮ ಅಂದ್ರೆ ಗೊತ್ತಿಲ್ಲದಿರುವಿಕೆ. ಎದರ ಗೊತ್ತಿಲ್ಲದಿರುವಿಕೆ? ಅಗ್ರದ ಗೊತ್ತಿಲ್ಲದಿರುವಿಕೆ.
ಅದಕ್ಕೇನಾಗ್ಯದ? ಹಾವಾಗ್ಯದ. ಬ್ರಹ್ಮದ ಗೊತ್ತಿಲ್ಲದಿರುವಿಕೆ ಅದಕ್ಕದು ಜಗತ್ತಾಗ್ಯದ. ಶುಕ್ತಿಯ ಗೊತ್ತಿಲ್ಲದಿರುವಿಕೆ ಅದಕ್ಕೆ ಅದು ಬೆಳ್ಳಿ ಆಗ್ಯದ. ಗೊತ್ತಿಲ್ಲದಕ್ಕೆ ಹಿಂಗಾಗ್ಯದ. ಗೊತ್ತಿದ್ರೆ ಯಾಕ ಆಗ್ತಿತ್ತು? ಅದಕ್ಕೆ ಅವಿದ್ಯೆ ಅನ್ನೋದು ಒಂದಿಲ್ಲ, ಅಜ್ಞಾನ ಅನ್ನೋದು ಒಂದು ಇಲ್ಲ. ಅಜ್ಞಾನ ಯಾಕಾದ? ಜ್ಞಾನ ಇಲ್ಲದಕ್ಕೆ ಆದ. ಕತ್ತಲೆ ಅನ್ನೋದು ಇಲ್ಲ. ಕತ್ತಲೆ ಯಾಕಾದ? ಕತ್ತಲೆ. ಈಗೇನಾಗ್ತದಂದ್ರೆ ಬೆಳಕಿಲ್ಲದಕ್ಕೆ ಕತ್ತಲೆ. ಈಗ ಬೆಳಕು ಇದ್ದಾಗ ನಿಮಗೆ ಬೆಳಕು ಅಧಿಷ್ಠಾನ ವಸ್ತುಗತ್ಲೆ ಕಾಣ್ತಿರ್ತದ. ಅದು ಅಧಿಷ್ಠಾನ ವಸ್ತು ಅಲ್ಲದ, ಅಜ್ಞಾತ ವಸ್ತು. ಈಗ ಕತ್ತಲು ಬಂತಂದ್ರೆ ಬೆಳಕು ಓಡಿ ಹೋಗ್ತದೋ, ಏನು ಬೆಳಕು ಬಂದ್ರೆ ಕತ್ತಲು ಓಡಿ ಹೋಗ್ತದೋ? ಕತ್ತಲು ಓಡೋದು. ಬೆಳಕು ಬಂತಂದ್ರೆ ಕತ್ತಲು ಓಡೋತದಲ್ಲ, ಅದಕ್ಕೆ ಬೆಳಕು ಅಧಿಷ್ಠಾನ ವಸ್ತು. ಅಲ್ಲಿ ಅಧಿಷ್ಠಾನ ವಸ್ತು ಇರ್ಲಾರ್ದಕ್ಕ ಏನಾಗಕತ್ತದ ಕೆಲಸ ಅಂತಂದ್ರ ಅಜ್ಞಾತ ವಸ್ತು ಬಂದು ಮುಂದೆ ಕುಂದರ್ಲಾಗತ್ತ. ಅಜ್ಞಾತ ವಸ್ತು ಓಡ್ಬಿಡ್ತದ ಅಧಿಷ್ಠಾನ ವಸ್ತು ಅಂದ್ರ. ಸೂರ್ಯ ಬಂದ ಅಂತಂದ್ರ ಕತ್ತಲು ಓಡಾಡ್ಬಿಡ್ತದ. ಅದಕ್ಕ ಬ್ರಹ್ಮ ಅಧಿಷ್ಠಾನ ವಸ್ತು. ಈ ಅವಿದ್ಯೆ ಏನದಲ್ಲ, ಮಾಯೆ ಅವಿದ್ಯೆ, ಆ ಬ್ರಹ್ಮ ಜ್ಞಾನ ಎಲ್ಲೆಲ್ಲಿಲ್ಲ ಅಲ್ಲೆಲ್ಲಿ ಅದು ಅವಿದ್ಯೆ ತೋರ್ತಿರ್ತದೆ. ಮತ್ ಬ್ರಹ್ಮನ ಜ್ಞಾನ ಆಯ್ತಂದ್ರೆ ಅದು ಅವಿದ್ಯೆ ಹೋಗ್ಬಿಡುತ್ತೆ. ಇಷ್ಟ ಇರೋದು. ಈಗ 134ನೇದು ಅವಿದ್ಯೆಯ ಪರಿಣಾಮ ಅಧ್ಯಯನ ಮಾಡ್ಲಿಕ್ಕೀರಿ. ಮುಂದೆ 135ಕ್ಕೆ ಹೋದಾಗ ಚೇತನದ ವಿವರ್ತ. ಈಗ ಪರಿಣಾಮ ಮತ್ತು ವಿವರ್ತ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಮೊದಲು ಪರಿಣಾಮ ಅಂದ್ರೇನು? ಹಾಲ ಹೆಪ್ಪು ಹಾಕ್ತಿರಿ, ಹಾಕಿ ಆರಿಸಿದ್ಮೇಲೆ ಅದು ಹಾಲಿಗೆ ಹೆಪ್ಪು ಹಾಕ್ತಿರಿ. ಹಾಲಿಗೆ ಹೆಪ್ಪು ಹಾಕಿದ್ಮೇಲೆ ಮುಂದೇನಾಯ್ತು? ಅದು ಮೊಸರಾಯ್ತು. ಮೊಸರಾಗಿದ್ದು ಮತ್ ಮುಂದೇನಾಯ್ತು? ಅದು ಮಜ್ಜಿಗೆ ಆಯ್ತು, ಬೆಣ್ಣೆ ಆಯ್ತು, ತುಪ್ಪ ಆಯ್ತು. ಈ ರೀತಿ ಚೇಂಜ್ ಹಾಕೋತ ಹೋಗ್ತದ. ಚೇಂಜ್ ಹಾಕೋತ ಆದ್ರ ಅದ್ರ ಹಿಂದಿನ ವಸ್ತುಗಳು ಸಿಗ್ತವೆ. ನಿಮಗ ಹಾಲು ಇರ್ತದೇನಲ್ಲಿ. ಹಾಲು ತಾನು ಹಾಲೇ ಆಗಿ ಉಳಿದು ಮೊಸರನ್ನೇನಾರ ತಯಾರು ಮಾಡಿ ಕೊಟ್ಟದೇನದು? ಹಾಲು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಮೊಸರನ್ನ ತಯಾರು ಮಾಡಿಕೊಟ್ಟವು. ನದಿಗಳು ತಮ್ಮ ಅಸ್ತಿತ್ವಗಳನ್ನ ಕಳೆದುಕೊಂಡು, ನಾಮರೂಪಗಳು ಕಳೆದುಕೊಂಡು ಸಮುದ್ರದೊಳಗೆ ಹೋಗಿ ಸಮುದ್ರ ತಯಾರು ಮಾಡಿಬಿಟ್ಟವು. ಹಾಗೆ ಇದು ಪರಿಣಾಮ. ಪರಿಣಾಮ ಏನಾಗ್ತದ? ತನ್ನ ನಾಮರೂಪಗಳನ್ನು ಕಳೆದ. ನಿಮ್ ನಾಮರೂಪ ಕಳ್ಕೊಳಕ್ಕೆ ತಯಾರಿಲ್ಲ ನೀವು. ನಾಮಕ್ಕ ಏನರೇ ಕೆಟ್ಟ, ನನ್ನ ಹೆಸರು ಕೆಟ್ಟದಂದ್ರ ಜಗತ್ತಿನಾಗ ಬದುಕೋದು ಬಹಳ ಕಷ್ಟ ಆಗ್ತದ. ಮರ್ಯಾದೆ ಬೇಕ್ರಿ ನಮಗ, ಮರ್ಯಾದೆ. ಆ ನಾಮನೇ ಕಳ್ಕೋತ್ ನಾವ್ ಅಂತೀವಿ. ಇಲ್ಲ, ಆ ನಾಮಕ್ಕೊಂದು ಮರ್ಯಾದೆ ಬೇರೆ ಅಂತ ಹೇಳ. ಮತ್ತದ ಮೇಲೆ ಮರ್ಯಾದೆ ಓದ್ತದ ಅಂತ ಹೇಳಕ್ಕೆ ಮತ್ತದಕ್ಕೊಂದು ಸೇಫ್ಟಿ. ಅದಕ್ಕೆ ತಾನು ತನ್ನತನವನ್ನ ಉಳಿಸಿಕೊಳ್ಳದೆ ಪೂರ್ವ ರೂಪ ತ್ಯಾಗ, ಅನ್ಯ ರೂಪ ಧಾರಣ. ಅದೇ ಅಲ್ಲ, ಹಾಲು ತನ್ನ ಪೂರ್ವ ರೂಪವನ್ನ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ. ಅದಕ್ಕೇನಂದ್ರ ಅವಿದ್ಯೆಯ ಪರಿಣಾಮದ ಫಾರ್ಮುಲಾ ಇದೆ. ಪೂರ್ವ ರೂಪ ತ್ಯಾಗ ಪ್ಲಸ್ ಅನ್ಯ ರೂಪ ಧಾರಣ.
ಏನಾಗ್ತದ? ಮೊಸರು ಅನ್ಯ ರೂಪ ಆಯ್ತು, ಹಾಲು ಪೂರ್ವ ರೂಪ ಹೋಯ್ತು. ಮಜ್ಜಿಗೆ ಅನ್ಯ ರೂಪ ಆಯ್ತು, ಮೊಸರು ಪೂರ್ವ ರೂಪ ಹೋಯ್ತು. ಎಣ್ಣೆ ಅನ್ಯ ರೂಪ ಧಾರಣ ಆಯ್ತು, ಮಜ್ಜಿಗೆ ಪೂರ್ವ ರೂಪ ಹೋಯ್ತು. ತುಪ್ಪ ಅನ್ಯ ರೂಪ ಧಾರಣ ಆಯ್ತು, ಬೆಣ್ಣೆ ಪೂರ್ವ ರೂಪ ಹೋಯ್ತು. ಇದೀಗ ಚೇಂಜ್ ಆಗ್ಕೋತ ಹೋಗ್ತದೆ ಜಗತ್ತನ್ನ, ಚಕ್ಕರ್ ಹೊಡಿತದ. ರೂಪಗಳನ್ನ ಚೇಂಜ್ ಮಾಡ್ಕೋತ ಹೋಗ್ತಿರ್ತದೆ. ನಾನಾ ರೂಪ ಧಾರಣೆ ಮಾಡ್ತದ. ಯಾವದದು? ಅವಿದ್ಯೆ. ಅವಿದ್ಯೆಯ ಮೂಲ ರೂಪ ಯಾವುದು? ಅವಿದ್ಯೆನೆ. ಅವಿದ್ಯೆಯ ಮೂಲ ರೂಪ ಅವಿದ್ಯೆನೇ ಅದು. ಅದರ ಪೂರ್ವ ರೂಪ ಅವಿದ್ಯೆನೇ ಅದು. ಇದು ಅನ್ಯ ರೂಪ ಧಾರಣ ಏನ್ ಮಾಡ್ತದ? ಅನ್ಯ ರೂಪ ಧಾರಣಗಳು ಏನೇನ್ ಮಾಡ್ಯದ ಹೇಳ. ಹಾವಾಗ್ಯದ, ಹಾವಾಗ್ಯದಲ್ರಿ, ಹಾವು ಅವಿದ್ಯೆನೇ ಹಾವಾಗ್ಯದ. ಮತ್ತೇನಾಗ್ಯದ? ಹಾವಿನ ಜ್ಞಾನನೂ ಆಗ್ಯದ, ಅವಿದ್ಯೆನೆ. ಹಾವಿನ ತಾನೇ ಆಗ್ಯದ, ಹಾವಿನ ಜ್ಞಾನನೂ ತಾನೇ ಆಗ್ಯದ. ಹೌದಾ? ಹಾವು ಹಾವಿನ ಜ್ಞಾನ ಎರಡು ಅವಿದ್ಯೆನೇ ಆಗ್ಯದ. ಇದು ದುಃಖಕ್ಕೆ ಕಾರಣ. ಮತ್ತೆ ಆ ಶುದ್ಧಿ ಒಳಗೆ ಬೆಳ್ಳಿನೂ ತಾನೇ ಆಗ್ಯದ. ಮತ್ತು ಬೆಳ್ಳಿಯ ಜ್ಞಾನ ಇವೆರಡು ಹೆಸರಿದ್ದಾಗ ನಿಮಗೆ ಸುಖ ದುಃಖ ಏನು ಉಂಟಾಗ್ತಾವಲ್ಲ, ಇವೆರಡು ಏನದವ? ಹೆಸರಿದ್ದಾಗ ಮಾಡಬೇಕು. ಏನು ಮುಂದೆ ಇವಕ್ಕೇನಂತಾರೆ? ಭ್ರಮಸ್ಥಳದಲ್ಲಿ ಆಗದಿದು. ಭ್ರಮಸ್ಥಳದಲ್ಲಿ. ನೆಕ್ಸ್ಟ್ ಸ್ವಪ್ನ ಸ್ಥಳದಲ್ಲಿ ಆನೆ ಮತ್ತು ಆನೆಯ ಜ್ಞಾನ. ಆನೆ ಮತ್ತು ಆನೆಯ ಜ್ಞಾನ. ಕನಿಷ್ಠನಾಗ ಆನೆ ಬಂದವ. ಆನೆ ಜ್ಞಾನ ಮತ್ತು ಆನೆ ಎರಡು ನಿಮ್ಮ ಅಂತಃಕರಣದೊಳಗೇ ಆಗಿಬಿಟ್ಟವು. ಭ್ರಮ. ಅದಕ್ಕೇನಂತಾರ? ಸ್ವಪ್ನ ಸ್ಥಳ ಅಂತಾರ. ಇವು ಮೂರು ಐಟಮ್, ಹಾವು ಮತ್ತು ಹಾವಿನ ಜ್ಞಾನ, ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ, ಇವು ಜಾಗೃತಾವಸ್ಥೆ ಒಳಗಾಗ್ತವ, ಸುಖ ದುಃಖ ಕೊಡ್ತವ. ಆನೆ ಮತ್ತು ಆನೆಯ ಜ್ಞಾನ ಸ್ವಪ್ನ ಸ್ಥಳದಾಗ ಕೊಡ್ತವ. ಇದಕ್ಕೇನಂತಾರ? ಎಂತ ಭಾಷ್ಯ ಅಂತಾರ? ಸಾಕ್ಷಿ ಭಾಷ್ಯ ಅಂತಾರ. ಈ ಮೂರು ಐಟಮ್ಗಳಿಗೆ ನಿನ್ನೆ ಹೇಳಿವಲ್ಲ. ಇನ್ನ ಪ್ರಮಾದ ಭಾಷ್ಯ ಅಂತಂದ್ರ ಇದೇನ್ ಮಾಡ್ತದ? ವ್ಯಾವಹಾರಿಕ ಜಗತ್ತಿನ ವಸ್ತುಗಳಿಗೆ ಏನ್ ಮಾಡ್ತದ? ಅಂತಃಕರಣದ ವೃತ್ತಿ ಹೋಗಿ ಸಂಬಂಧ ಹೊಂದಿ ಹೊರಗೆ ಖರೆ ಹಾವು ಇರ್ಬೋದು, ಖರೆ ಹಕ್ಕ ಇರ್ಬೋದು, ಖರೆ ಘಟ ಇರ್ಬೋದು, ಏನಾದ್ರೂ ಇರ್ಬೋದು. ಅದಕ್ಕೇನಾಯ್ತು? ಅಂತಃಕರಣ ವ್ಯಾವಹಾರಿಕ ಜಗತ್ತಿನ ವಸ್ತುಗಳಿಗೆ ಅಂತಃಕರಣದ ವೃತ್ತಿ ಹೋಗಿ ಸಂಬಂಧ ಹೊಂದಿ ಆ ವಸ್ತುವಿನ ಆಕಾರ ತಾಳಿ ಏನಾಯ್ತು? ಇದು ಇದೆ ಅಂತೇಳಿ ಏನಾದ ಅನ್ನೋದು ನೀವು ಹೇಳ್ತೇವೆ. ಇಲ್ಲೇನಾಯ್ತು? ಒಂದು ಘಟ, ಕುಂಬಾರನ ಮನೆಗೆ ಹೋಗಿ ಒಂದು ಘಟ ನೋಡಿರಿ. ಘಟ ಆಗೋದಕ್ಕ ಏನ್ ಬೇಕಾಗಿದೆ? ಪಂಚಭೂತ ಜಗತ್ತಿಂದದು ಘಟ, ಹೌದಿಲ್ಲ?
ಮತ್ತೆ ಘಟದ ಜ್ಞಾನ ಎದರಿಂದ ಆಯ್ತು? ಘಟದ ಜ್ಞಾನ ಎದರಿಂದ ಆಯ್ತು? ನಿಮ್ಮ ಅಂತಃಕರಣದಿಂದ ಆಯ್ತು. ಘಟಕ್ಕ ಉಪಾದಾನ ಕಾರಣ ಯಾವುದು? ಘಟಕ್ಕೆ ಉಪಾದಾನ ಕಾರಣ ಯಾವುದು? ಪ್ರಮಾದ ಭಾಷ್ಯದೊಳಗೆ ಘಟ ನೋಡಿರಿ. ಘಟ ಎದರಿಂದ ತಯಾರಾಯಿತು? ಮಣ್ಣಲ್ಲಿಂದ ತಯಾರಾಯಿತು. ಮತ್ತೆ ಘಟದ ಜ್ಞಾನ ಮಣ್ಣಲ್ಲಿಂದ ಆಯ್ತಾ ಇಲ್ಲ ನಿಮ್ಮ ಅಂತಃಕರಣಲಿಂದ ಆಯ್ತು? ಅದಕ್ಕೆ ಘಟದ ಜ್ಞಾನಕ್ಕ ಯಾವುದು? ನಿಮ್ಮ ಅಂತಃಕರಣನೇ ಒಳಗೋಗಿ ಘಟದ ಆಕಾರ ತಾಳಿ ಏನೆಲ್ಲ ಮಾಡ್ತಲ್ಲ, ಅದಕ್ಕೆ ಘಟದ ಜ್ಞಾನಕ್ಕ ಉಪಾದಾನ ಕಾರಣ ಅಂತಃಕರಣ. ಇದು ಪ್ರಮಾತ ಭಾಷ್ಯದೊಳಗೆ ನಡೆಯಲಿದ್ದು. ಈ ಭ್ರಮಸ್ಥಳದೊಳಗ ಹಾವಿಗೆ ಮತ್ತು ಹಾವಿನ ಜ್ಞಾನಕ್ಕ ಏನದ? ಹಾವಿನೂ ಉಪಾದಾನ ಕಾರಣ ಅವಿದ್ಯೆನೆ, ಹಾವಿನ ಜ್ಞಾನಕ್ಕೂ ಉಪಾದಾನ ಕಾರಣ ಅವಿದ್ಯೆನೆ. ಮತ್ತ ಈ ಸಾಕ್ಷಿ ಭಾಷೆದೊಳಗ ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ ಅಂತದ್ದು ಸುಖ ಕೊಡಂಥದ್ದು, ಅದು ದುಃಖ ಕೊಡಂಥದ್ದು. ಇದು ಹಾವಿನ ಜ್ಞಾನ, ಇದು ಸುಖಪ್ರದಾಯಕ, ಇದು ದುಃಖಪ್ರದಾಯಕ ಹಾವಿನ ಜ್ಞಾನ. ಇದು ಬೆಳ್ಳಿ ಏನದ? ಸುಖಪ್ರದಾಯಕ, ಜಗತ್ತಿನ ಸುಖ ಹೆಂಗದಂತ. ಹಾವು ಮತ್ತು ಹಾವಿನ ಜ್ಞಾನ ಅಂದ್ರ ಜಗತ್ತಿನ ಸುಖ ಹೆಂಗದ ಅನ್ನೋದು ಹೇಳ್ತಾರ, ದುಃಖಪ್ರದಾಯಕ. ಮತ್ತೆ ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ ಇದು ಸುಖಪ್ರದಾಯಕ. ಇವು ಏನದವ? ಈ ಹಾವಿಗೆ ಉಪಾದಾನ ಕಾರಣ ಯಾವುದು? ಹಾವಿಗೆ ಉಪಾದಾನ ಕಾರಣ ಯಾವುದು? ಭ್ರಮಸ್ಥಳದಲ್ಲಿನ ಹಾವಿಗೆ ಉಪಾದಾನ ಕಾರಣ ಯಾವುದು? ಸಾಕ್ಷಿ ಭಾಷ್ಯದ ಉಪಾದಾನ ಕಾರಣ ಯಾವುದು? ಅವಿದ್ಯೆ. ಮತ್ತ ಹಾವಿನ ಜ್ಞಾನಕ್ಕೆ ಉಪಾದಾನ ಕಾರಣ ಯಾವುದು? ಅವಿದ್ಯೆನೆ. ಈಗ ನಿಮ್ಮ ಅವಿದ್ಯೆಯ ಕಾರಣನೇ ನಿಮ್ಗ ಒಂದು ದುಷ್ಟವಸ್ತು ದರ್ಶನ ಆಗ್ಯದ, ಮತ್ತ ಅದರಿಂದ ದುಃಖ ಆಗ್ಲಕತ್ತದ. ಎರಡು ನಿಮ್ಮ ಅವಿದ್ಯೆಯ ಕಾರಣ. ಇಲ್ಲಿ ಅಳ್ಳಕತ್ತೀರಿ. ಯಾಕೆ ಅಳ್ಳಕತ್ತೀರಿ ಅಂದ್ರ ಯಾರೂ ನಿಮ್ಮ ಅಳುವಿಕೆಗೆ ಕಾರಣನಲ್ಲ, ನಿಮ್ಮ ಅವಿದ್ಯೆನೆ ನಿಮಗೆ ಏನ್ ಮಾಡ್ಯಾರ? ಅಳ್ಳಕಚ್ಚಿಬಿಟ್ಟದ. ನಿಮ್ಮ ಅಜ್ಞಾನನೇ ನಿಮಗೆ ಅಳ್ಳಕಚ್ಚದ. ಒಪ್ಕೋತೀರಾ? ಇಲ್ಲ. ಮಂದಿ ಯಾರೋ ನಮಗ್ ತ್ರಾಸ ಕೊಟ್ಟಾರ ಅಳ್ಳಕತ್ತೀವ ತಿಳ್ಕೊಂಡಿರಿ ನೀವು, ನಿಮ್ಮಲಿಂದ ನೀವೇ ಅಳ್ಳಕತ್ತೀರಿ. ಮತ್ತ ಬೆಳ್ಳಿ ಉಪಾದಾನ ಕಾರಣ ಯಾವುದು? ಭ್ರಮಸ್ಥಳದೊಳಗ ಅವಿದ್ಯೆನೆ. ಗಪ್ ಕುಂದ್ರಬೇಡ್ರಿ. ಭ್ರಮಸ್ಥಳದೊಳಗಿನ ವಸ್ತು ಮತ್ತು ಆ ವಸ್ತುವಿನ ಜ್ಞಾನ, ವಿಷಯ ಮತ್ತು ವಿಷಯದ ಜ್ಞಾನ ಎರಡಕ್ಕೂ ಅವಿದ್ಯೆನೆ ಉಪಾದಾನ ಕಾರಣ. ಮತ್ತೆ ಕನಸಿನಾಗ ಬರೋ ಆನೆ ಮತ್ತು ಆನೆಯ ಜ್ಞಾನ ಎಲ್ಲಕ್ಕೂ ಉಪಾದಾನ ಕಾರಣ ಅವಿದ್ಯೆನೆ. ಇದನ್ನ ಬಿಡಿಸಿ ಹೇಳಕ್ ಬರ್ಬೇಕು. ಬ್ರಹ್ಮಸ್ಥಳದಲ್ಲಿ ಅಂದ್ರೆ ಎಚ್ಚರಿದ್ದಾಗ ನಾವು ಹಗ್ಗ ನೋಡುವಾಗ ಬೆಳಕಿಲ್ಲದ ಕಾರಣ, ತಿಮಿರ ದೋಷದ ಕಾರಣ ಏನಾಯ್ತಪ್ಪ ಅಂತಂದ್ರೆ ಹಾವು ತೋರಿಸು, ಇದು ಹಾವದ ಅಂತೇಳಿ ಹಾವಿನ ಜ್ಞಾನ ಆಯ್ತು. ಇವೆರಡೂ ಆಗೋದಕ್ಕ ಇವು ಎಲ್ಲಿ ಆಗ್ಯಾವ ಅಂದ್ರೆ ನಮ್ಮ ಬುದ್ಧಿ ಒಳಗೆ ಆಗ್ಬಿಟ್ಟವ, ಅವಿದ್ಯೆ ಒಳಗೆ ಆಗ್ಬಿಟ್ಟವ. ಹೀಗಾಗಿ ಇದಕ್ಕೆ ಸಾಕ್ಷಿ ಭಾಷೆ ಅಂತಾರ. ಈ ಎರಡಕ್ಕೂ ಹಾವು ಮತ್ತು ಹಾವಿನ ಜ್ಞಾನ ಎರಡಕ್ಕೂ ಏನದ?
ಅವಿದ್ಯೆನೇ ಉಪಾದಾನ ಕಾರಣ ಅದ, ಮತ್ತು ಅವು ಏಕಕಾಲಕ್ಕೆ ಉತ್ಪತ್ತಿ ಆಗ್ತವ, ಮತ್ತೆ ಏಕಕಾಲಕ್ಕೆ ನಾಶ ಆಗ್ತವ. ಜ್ಞಾನ ಮತ್ತು ವಸ್ತು ಏನದವ ಒಂದೇ ಕಾಲಕ್ಕೆ ಉತ್ಪತ್ತಿಯಾಗಿ ಒಂದೇ ಕಾಲಕ್ಕೆ ನಾಶ ಆಗ್ತವ. ಮತ್ತು ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ ಇದು ಸುಖಪ್ರದಾಯಕ ವಸ್ತುವಿಗಾಗಿ ಕೊಟ್ಟಂತಹ ಉದಾಹರಣೆ. ಈ ಜಗತ್ತಿನ ಸುಖ ಅನ್ನೋದು ಏನದಪ್ಪ ಅಂದ್ರೆ ಅದಕ್ಕೆ ಉಪಾದಾನ ಕಾರಣ ಯಾವುದು ಅಂತಂದ್ರ ನಮ್ಮ ಅವಿದ್ಯೆನೆ. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾವ, ಏನ್ ಹೇಳ್ತಾವ, ಸುಖ ಬಂದ್ರ ಉಗ್ಬೇಡ್ರಿ, ದುಃಖ ಬಂದ್ರ ಉಗ್ಬೇಡ್ರಿ, ಯಾಕಂದ್ರೆ ಇದು ಅವಿದ್ಯೆ ನಿರ್ಮಿತವಾದಂಥದ್ದು ಅಂತ ಹೇಳಿ. ಲೋಕದಲ್ಲಿ ಹುಟ್ಟಿದ ಬಳಿಕ ಶುಚಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಶಿಶುಪಾಲ ಅನ್ನವ ಅವನಿಗೆ 1, 2 ವರ್ಷ 3 ವರ್ಷ ಮಾತನಾಡ್ಲಿಕ್ಕೆ ಯಾವಾಗ ಬಂತು ಅವಾಗ್ಲಿಂದ ಕೃಷ್ಣಗೆ ಬಯ್ಯದು, ನಿಂದೆ ಮಾಡದೆ ಅವನ ಕೆಲಸ. ಇಡೀ ಜನ್ಮಾವಧಿ ಅಲ್ಲಿ ನಿಂದೆ ಮಾಡದೆ ಅವನ ಕೆಲಸ, ಬಯ್ಯದೆ. ಶಿಶುಪಾಲ ಕೃಷ್ಣಂದು ಬಯ್ಯಿಸಿಕೊಳ್ಳದೆ ಒಂದು ಕೆಲಸ, ಅವನು ಬಯ್ಯದೆ ಅವನ ಕೆಲಸ. ಅದಕ್ಕೆ ಜಗತ್ತಿನಾಗ ಒಂದಿಷ್ಟು ಮಂದಿ ಬೈಯವ್ರು ಇರ್ತಾರ. ಆ ಬೈಯವ್ರಿಗೆ ಏನ್ ಮಾಡ್ಬೇಕು, ನಮ್ ಕರ್ಮ ತೊಳಿತಾರ, ಬೈಲ್ ಅನ್ಬೇಕು. ಬಹಳ ಚಲೋ ಬೆಸ್ಟ್ ಅದ ಬೈಯವ್ರು. ಯಾರು ಬೈತಾರ, ಮನಸಾರ ಬೈತಿರ್ತಾರ, ಹೌದು, ರಾಸ್ ಮಾಡ್ಕೊಂಡು ಬೈತಿರ್ತಾರ. ಸಾಬೂನು ನೀರು ಇಲ್ಲದೆ ನಮ್ಮ ಪಾಪಕರ್ಮ ನಾಲಿಗೆಯಿಂದ ತೊಳಿತಿರ್ತಾರ. ಹೀಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಿರ್ಬೇಕು, ಬೈಲಿ. ಅದಕ್ಕೆ ಇದು ಬ್ರಹ್ಮಸ್ಥಳದೊಳಗ ಹಾವು ಮತ್ತು ಬೆಳ್ಳಿ ಮತ್ತು ಹಾವಿನ ಜ್ಞಾನ ಮತ್ತು ಬೆಳ್ಳಿಯ ಜ್ಞಾನ ಇವೆಲ್ಲ ಏನಂತ ಸಾಕ್ಷಿ ಭಾಷೆ ಅಂತಾರ. ಇವೆಲ್ಲ ಏಕಕಾಲದಲ್ಲಿ ಉತ್ಪತ್ತಿ ಆಗ್ತವ, ಏಕಕಾಲದಲ್ಲಿ ನಾಶ ಹೊಂದುತ್ತವ. ಇವಕ್ಕೆಲ್ಲ ಅವಿದ್ಯೆನೆ ಉಪಾದಾನ ಕಾರಣ ಅದ. ಮತ್ತು ಸ್ವಪ್ನದಲ್ಲಿ ಕೂಡ ಬರುವ ಆನೆ ಮತ್ತು ಆನೆಯ ಜ್ಞಾನ ಅವೆರಡಕ್ಕೂ ಉಪಾದಾನ ಕಾರಣ ಅವಿದ್ಯೆನೇ ಆಗ್ಯದ. ಅವು ಕೂಡ ಏಕಕಾಲದಲ್ಲಿ ಹುಟ್ಟಿ ಏಕಕಾಲದಲ್ಲಿ ನಾಶ ಆಗ್ತವ. ಆದ್ದರಿಂದ ಇವಕ್ಕೆ ಸಾಕ್ಷಿ ಭಾಷೆ ಅಂತಾರ. ಇವೆಲ್ಲ ಅವಿದ್ಯೆಯ ಮೂಲಕ ವ್ಯಕ್ತವಾಗುವಂತ ಜ್ಞಾನ. ಪ್ರಮಾತ ಭಾಷ್ಯದೊಳಗ ಒಂದು ಘಟ ನಾವು ಹೋಗಿ ಯಾವಾಗ ಘಟವನ್ನು ನೋಡಿ ಘಟದ ಮೇಲೆ ನಮ್ಮ ಗಮನ ಎಷ್ಟೊತ್ತಿರ್ತದ ಅಷ್ಟೊತ್ತೇ ಅದರ ಜ್ಞಾನ ಆಗ್ತಿರ್ತದ. ಆ ಘಟದ ಮೇಲಿನ ಜ್ಞಾನ ನಮಗ್ ಉಂಟಾಗೋದಕ್ಕಿಂತ ಮೊದಲೇ ಘಟ ತಯಾರಾಗ್ಯದ. ಹೀಗಾಗಿ ಈ ಪ್ರಮಾತ ಭಾಷ್ಯದೊಳಗ ವಸ್ತು ತಯಾರಾಗುವ ಕಾಲನೇ ಬೇರೆ, ನಮಗ ಅದರ ಜ್ಞಾನ ಆಗುವ ಕಾಲನೇ ಬೇರೆ. ಮತ್ತ ಅದರಿಂದ ನಮ್ಮ ಗಮನ ಬೇರೆ ಕಡೆ ಹರಿಸಿದಾಗ ನಮಗದು ಘಟದ ಜ್ಞಾನ ನಾಶವಾಯಿತು ಅಂತ ಹೇಳ್ತೀವಿ. ಘಟದ ಜ್ಞಾನ ನಾಶ ಆದ್ರೆ ಆ ಘಟದ ಜ್ಞಾನದ ಜೊತೆಗೆ ಘಟನೂ ನಾಶ ಆಗ್ಬೇಕಂತೇನಿಲ್ಲ. ನಮ್ಗೆ ಅದ್ರ ಮ್ಯಾಲಿನ ಗಮನ ಇರಲಿಲ್ಲ ಅಂತಂದ್ರೆ ಅದು ಯಾವಾಗಾದ್ರೂ ನಾಶ ಆಗ್ತದೆ. ಘಟ ಎಂದಾದ್ರೂ ನಾಶ ಆಗ್ತದೆ. ನಮ್ಗ ಅದರ ಜ್ಞಾನ ಆದಾಗ ಅದು ಹುಟ್ಟಬೇಕು, ಜ್ಞಾನ ಇಲ್ಲದಾಗ ಅದು ನಾಶ ಆಗ್ಬೇಕಂತೇಳಿ ಪ್ರಮಾದ ಭಾಷೆದೊಳಗಿಲ್ಲ. ಈ ರೀತಿ ವಿಚಾರಗಳನ್ನ ತಿಳ್ಕೊಂಡು ಇದ್ರದ್ದು ಏನು ಮೂಲ ಅಂತಂದ್ರ ಹಿಂಗ್ ಯಾಕಾದ ಹ್ಯಾಂಗದ ಅಂತ ಗೊತ್ತಾಯ್ತು ನಿಮಗ. ಹಿಂಗ್ ಯಾಕಾದ ಅನ್ನೋದು ನಿಮ್ಮ ಸಮಸ್ಯೆ. ಯಾಕಾದ ಸತ್ ಅಂತೀವಿ, ಸತ್ತಲ್ಲ, ಅಸತ್ ಅಂತೀವಿ, ಅಸತ್ತಲ್ಲ. ಯಾಕಂದ್ರೆ ಇಲ್ಲಿ ಅವಿದ್ಯೆಯ ಪರಿಣಾಮ. ಅವಿದ್ಯೆ ಹೆಂಗಪ್ಪ ಅಂದ್ರೆ ಮೊಸರು ಹೋಗಿ ತುಪ್ಪ ಆಗತ್ತಂತ ಚೇಂಜ್ ಹಾಕೋತ್ ಹೋಗಿ ತನ್ನ ಮೂಲ ರೂಪ ಕಳ್ಕೋತ್ ಹೋಗ್ತದೆ. ಒಳ್ಳೆ ಹಾಲು ಸಿಗಲ್ಲ, ಏನು ಸಿಗಲ್ಲ. ಇದಕ್ಕೇನಂತಾರ ಅವಿದ್ಯೆಯ ಪರಿಣಾಮ. ಈಗ ಏನಾಗ್ಯದ, ಅಲ್ಲಿ ಹಗ್ಗ ಬಿದ್ದದು. ಹಗ್ಗ ಬಿದ್ದು ಏನಾಗ್ಯದ, ತೀವ್ರ ದೋಷ ಇದ್ದದಕ್ಕೆ ಹಾವು ಅಂತ ಕಾಣ್ಲಿಕ್ಕತ್ತ. ಹಗ್ಗ ಹೋಗಿ ಹಾವು ಅಂತ ಕಾಣ್ಲಿಕ್ಕತ್ತದ ಅಂತಂದ್ರೆ, ಹಗ್ಗ ಹೋಗಿ ಹಾವು ಅಂತ ಕಾಣ್ಲಿಕ್ಕತ್ತದ ಅಂತಂದ್ರ ಅದರ ಹಗ್ಗ ಏನು ತನ್ನ ಮೂಲ ರೂಪ ಕಳ್ಕೊಂಡದೇನು? ಹಗ್ಗದ ಏನಾದ್ರು ಪರಿಣಾಮ ಆಗ್ಯದೇನು? ಹಗ್ಗನೇ ಅದ, ಹಗ್ಗನೇ ಅದ. ಅದು ತಾನು ಹ್ಯಾಂಗಿರ್ಬೇಕು ಹಂಗಿದ್ದು ಅನ್ಯ ರೂಪ ಧಾರಣ.
ಮೂಲ ರೂಪ ಪರಿತ್ಯಾಗ ಮಾಡದೇ ಅನ್ಯ ರೂಪ ಧಾರಣ ಆಗ್ಯದಲ್ಲಿ. ಅದಕ್ಕೇನಂತಾರ ಅಂದ್ರೆ ಚೇತನದ ವಿವರ್ತ ಅಂತಾರ. ಅದಕ್ಕೆ ಚೇತನದ ವಿವರ್ತ 135ನೇ ವಿಷಯಾಂಕದೊಳಗೆ ಅದನ್ನ ಡೀಪ್ ಆಗಿ ಓದ್ತೀರಿ. ಇಲ್ಲಿ ತಿಳ್ಕೋಬೇಕಾಗಿದ್ದೇನು ಅವಿದ್ಯೆಯ ಪರಿಣಾಮ. ಈ ವಿಷಯಾಂಕದೊಳಗೆ ಅವಿದ್ಯೆಯ ಪರಿಣಾಮ ಏನು ಮಾಡಿ ಒಳಗೆ ಹುಣಸೆಹಣ್ಣು ತೊಳೆದಂಗಾಯ್ತು ಅಂತ ಹಣೆಗೆ ಕೈ ಹಿಡ್ಕೊಂಡು ಕುಂದಿರ್ತೇವೆ. ಯಾಕ? ಅವಿದ್ಯೆಯನ್ನ ಸತ್ಯ ಅಂತ ತಿಳ್ಕೊಂಡು ಜೀವನದಾಗ ಹೋರಾಟ ಮಾಡ್ಕೋತ ಹೋಗ್ತೀರಿ. ಅಡಿಗೆ ಎಲ್ಲ ಎದುರಾಗ್ತದ. 85-90 ವರ್ಷ ಬಣ್ಣ ಹಚ್ಚಿ, ಎಣ್ಣೆ ಹಚ್ಚಿ, ಸಾಬೂನ್ ಹಚ್ಚಿ ಪೋಷಿಸಿದ ನಿಮ್ಮ ಅವಿದ್ಯಾಮಯವಾದ ಶರೀರನೇ ನಿಮ್ಮ ದುಶ್ಮನಾಗಿ ಕುಂತಿರ್ತದವ. ಏನ್ ಮಾಡ್ದೇವಪ್ಪ ಈ ಶರೀರದ ಸಂಬಂಧಿಗಳು, ಶರೀರ, ಇದರಿಂದ ಗಳಿಸಿದ ಸಂಪತ್ತು ಎಲ್ಲ ಒಟ್ಟು ಎದುರಾಗಿ ಕೂತದ. ನಾವು ಕೈ ಬಿಟ್ಟು ಹೋಗ್ಬೇಕು, ನಾವು ನಮ್ ಬಿಟ್ಟು ಹೋಗ್ತಾವ ಅನ್ನೋದು ಎಂತ ಪರಿಸ್ಥಿತಿ ಬಂತಪ್ಪ ಇದು. ಯಾಕ? ಅವಿದ್ಯೆಯ ಪರಿಣಾಮ. ಅವಿದ್ಯೆಯಲ್ಲಿ ವಿದ್ಯೆ ಹುಡುಕಿರಿ ನೀವು. ಅದಕ್ಕಿದ ಅವಿದ್ಯೆಯ ಪರಿಣಾಮ. ಮೂಲ ರೂಪ. ಫಸ್ಟ್ ಮದಿ ಮಾಡ್ಕೊಂಡು ಬಂದಾಗ ಫಸ್ಟ್ ನೈಟ್ ಹೆಂಡತಿಗೆ ಹ್ಯಾಂಗ್ರಿ, ಏನ್ರಿ ಅದ್ ರೀ ಅಂತ ಮಾತಾಡ್ತೀರಿ. ಮುಂದ್ ಬರ್ತಾ ಏಕವಚನದಾಗ ಚಾಲು ಮಾಡ್ತೀರಿ. ಆಮೇಲೆ ಯಾಕಲೆ ಎತ್ತಲೆ ಅಂತೀರಿ. ಆಮೇಲೆ ಯಾಕೆ ಬಿಗಿತೀರಿ. ಆಮೇಲೆ ಮತ್ತೇನ್ ಮಾಡ್ತೀರಿ? ಆಕಿದೆ ಒಂದು ಟೀಮ್ ತಯಾರಾಗಿರ್ತದ. ಮತ್ತ ಏನಂತೀನಿ, ಹ್ಯಾಂಗಂತಿ ಹಂಗ ನಂದು ಏನದ ಇದ್ರಾಗ ಅಂತೇಳಿ ಮಾತಾಡ್ ಹೋಗ್ತೀರಿ. ಆಕಿ ಮಾಲವಿದ್ದಂಗೇನು ಅವಿದ್ಯೆ. ಹೆಣ್ಣನಾಗ ಏನಾರ ವ್ಯತ್ಯಾಸ ಆಗ್ಯದೇನೋ, ಹೆಣ್ಣಾಗ್ಯದ. ಆದ್ರೆ ಹೆಂಡತಿಯತ್ತ ನೀವೇನು ಮಾಡ್ಕೊಂಡಿರಿ ಅಲ್ಲಿ ಪರಿಶನ ಇದ್ದಂಗೆ ಇಲ್ಲ ಪರಿಸ್ಥಿತಿ. ಅವಿದ್ಯೆಯ ಪರಿಣಾಮ. ಗಂಡನ ಮೇಲೂ ಅಷ್ಟೇ ಪ್ರೀತಿ. ಸ್ಟಾರ್ಟಿಂಗ್ ಹೇಳೋದು, ಅವ ಬರೋ ತನಕ ಕಾಯೋದು, ಅವ ಬರ್ಲಿಲ್ಲ ಅಂತಂದ್ರೆ ಊಟ ಮಾಡ್ಲಾರ್ದೆ ಉಪವಾಸ ಮಕ್ಕಳೋದು, ಏನೆಲ್ಲ ಮಾಡೋದು. ಲಾಸ್ಟಿಗೆ ಅಲ್ಲಿಟ್ಟದ ತಗೊಂಡು ಉಣ್ಣು ಅನ್ನೋದು. ಇಲ್ಲ ಅಂತ ಮಾಡ್ಕೊಂಡು ತಿನ್ನು, ನನಗ್ ಮಾಡ್ಲಕ್ ಆಗಂಗಿಲ್ಲ ನೋಡು, ನಿನ್ನಂಗೆ ನನಗೆ ವಯಸ್ಸಾಗ್ಯದ, ಹಾಗಾಗಿ ಎಲ್ಲರ ತಂದು ತಿನ್ನು, ನಮ್ಗೇನು ನೀನು ಹೇಳಕ್ ಬರಬೇಡ. ನಿನ್ ಕಾಲದ್ರೆ ನಾವೇನ್ ಮಾಡಮು, ನಮಗೂ ಕಾಲ ಇರ್ತಿರ್ತಾರ, ನಮ್ಗೆ ಯಾರು ಓದ್ತಾರೆ, ನಿನಗ್ ಗೊತ್ತಂದ್ರೆ ನಾನ್ ಯಾರು. ಅವಿದ್ಯೆಯ ಪರಿಣಾಮ. ಇದ್ರ ಮೇಲೆ ನೀವು ನಿರೀಕ್ಷೆ ಇಟ್ಕೊಂಡು ಕೂತಿರಲ್ಲ, ಇದೆಲ್ಲ ಅವಿದ್ಯೆಯ ಪರಿಣಾಮ ಇದ್ದಂಗೆಲ್ಲ. ಇದ್ರೊಳಗ ಏನಾಗ್ತದ? ದುಃಖ ಕಾರಣ. ಮತ್ತೆ ಇದ್ರೊಳಗೆ ಉಂಟಾದ ಸುಖ ಅಲ್ಲ, ಇದ್ರೊಳಗೆ ಉಂಟಾದ ದುಃಖ ಅಲ್ಲ. ಇದೇ ಬ್ರಹ್ಮಜ್ಞಾನ. ಅದಕ್ಕಿದ ಅವಿದ್ಯೆ ಪರಿಣಾಮ. ಚೇತನದ ವಿವರ್ತ ಅಂದ್ರೆ ಅದು ತಾನು ಹ್ಯಾಂಗಿರ್ಬೇಕು ಹಂಗೇ ಇದ್ದು ಏನಾಗ್ಯದ ಬೇರೆ ರೀತಿ ತೋರ್ಲಕತ್ತದ. ಶುಕ್ತಿ ಒಳಗೆ ಏನಾರ ಚೇಂಜ್ ಆಗ್ಯದನ್ನು, ಕಪ್ಪೆ ಚುಕ್ಕು ಹ್ಯಾಂಗಿರ್ಬೇಕು ಹಂಗೆ ಇದ್ದು ಏನ್ ಮಾಡದ ಬೆಳ್ಳಿಯಾಗಿ ತೋರ್ಲಿಕ್ಕತ್ತದ. ಅಂತ ಒಂದು 10-15 ದೃಷ್ಟಾಂತಗಳದಾವ. ವಿಚಾರ ಚಂದ್ರು ಅದಾವ. ಮೋಟು ಮರದೊಳಗಿನ ಕಳ್ಳ ಕಂಡನ ಅಂತಂದ್ರೆ ಮೋಟು ಮರದೊಳಗೆ ಏನಾರ ವ್ಯತ್ಯಾಸ ಆಗ್ಯದನು. ಮೋಟು ಮರ ಹಗಲತ್ತು ಹಂಗೆ ಅದ, ರಾತ್ರಿನೂ ಹಂಗೆ ಅದ. ಅದ್ರೊಳಗೆ ಕಳ್ಳ ಕಂಡನ. ಎದರಿಂದ? ಅವಿದ್ಯೆ. ಎದರ ಅವಿದ್ಯೆ? ಮೋಟು ಮರದ ಅವಿದ್ಯೆಯ ಕಾರಣ. ಮೋಟು ಮರ ಅಂದ್ರ ಮಂಡ ಗಿಡ, ಅದ್ರ ತಂಗಿ ಎಲ್ಲ ಹೋಗ್ಬಿಟ್ಟವ. ಅದ್ರ ತಲೆ ಮೇಲೆ ಒಂದು ಶಿಖರ, ಒಂದು ಒಂದು ಗುಂಡ ಉಳಿದದ. ಅದು ಹಿಂಗ ಬಗ್ಗೆ ಅದ. ಆಯ್ತು, ಅದು ಗಿಡ ವಾಜ್ಯ ಆಗಿದ್ದಕ್ಕೆ ಹಿಂಗ ಬಗ್ಗಿತ್ತು. ಅದು ರೋಡ್ ಮೇಲೆ ಎಲ್ಲಾರ್ಗಿ ಮಾರಿ ಬಡಿತದ, ಗಾಡಿಗಳಿಗೆಲ್ಲ ಕಿಟಕಿಗೆ ಬಡಿತದ ಅಂತ ಹೇಳಿ ಅದ್ರದ್ದೆಲ್ಲ ಬಂಗೆ ಕಡ್ದು ಬಿಟ್ರು. ಅದ್ ಏನಾಯ್ತೋ ಏನೋ, ಅದು ಗಿಡ ಏನಾಗ್ಬಿಡ್ತು, ಅದ್ರದ್ದು ಪಂಗೆ ಇರೋದ್ರ ಮೂಲ ಗಟ್ಟಿಯಾದ ಕಾಂಡದ ತಲಿ ಏನದ ತಲಿ ಕಂಡಂಗೆ ಕಾಂಡ್ಬಿಡ್ತು. ಆಯ್ತು, ಅದೆಲ್ಲ ಒಣಗಿ ಹೋಗ್ಬಿಡ್ತು ಗಿಡ. ಅದೆಲ್ಲ ಹಿಂಗೆ ಕಡದ ಮೇಲೆ ಅದು ಏನಾಗ್ಬಿಡ್ತು, ಒಬ್ಬ ಯಾವನು ಹಿಂಗ ಕಂಬಳಿ ಹೊಚ್ಕೊಂಡು ತಲಿ ದೊಬ್ಬಿಸ್ಕೊಂಡು ನಿಂತಂಗೆ ಕಾಣ್ತದ ಅದು ಕತ್ಲಾಗ. ಇವ ಶ್ರೀಮಂತ ಏನ್ ಮಾಡ್ತಾನ, ಎಲ್ಲಾ ವ್ಯಾಪಾರ ಮಾಡಿ ದೂರದಿಂದ, ಆಗಿನ ಕಾಲದಾಗ ಗಾಡಿ ಇಲ್ಲ, ಏನು ಇಲ್ಲ, ನಡ್ಕೊತ ಬರ್ತಿದ್ರು. ಹೋಗಾಗ ಸಾಮಾನು ತಗೊಂಡು ಹೋಗಿದ್ದ ಯಾವದೋ ಒಂದು ಬಂಡ್ಯಾಗ. ಬಾಯಿಗೆ ಬರಾಗ ರೊಕ್ಕ ಜೀವನಾಗ ಇಟ್ಕೊಂಡು ಬರ್ಲಕತ್ತಿದ್ದ. ಬಾಡಿಗೆ ಬಂಡಿ ಅದು ವಾಪಸ್ ಹೋಗ್ಬಿಟ್ಟಿತ್ತು. ಅವನ್ ಅಲ್ಲಿ ಇಳಿಸಿ
ಆಮೇಲೆ ಇವ ರೊಕ್ಕ ತಗೊಂಡು ಬರೋ ಟೈಮ್ ಒಳಗ ಹಿಂಗ್ ನೋಡ್ಬಿಟ್ಟ ಯಾವ್ದೋ ಆ ಗಿಡದ ಬಗ್ಲಾಗ ನಿಂತಾನಪ್ಪ ಕಂಬಳಿ ಹೊಚ್ಕೊಂಡು ಅವ ಕಾಳ ಅಂದ. ಅವ ಹೋಗೋ ತನಕ ನಾನು ಇಲ್ಲೇ ಇನ್ನೊಂದು ಗಿಡದಲ್ಲಿ ನಿಂದ್ರಮ್ಮ ಅಂತೇಳಿ ಇವ ನಿಂತು ಬಿಟ್ಟ. ಬೆಳತನ ನಿಂತ ನಾವು ಬೆಳತನ ಓಲೇ ಇಲ್ಲ. ಏನಾಯ್ತು, ಇವನ ಒಳಗಿನ ಅವಿದ್ಯೆನೇ ಕಳ್ಳ ಆಯ್ತು, ಕಳ್ಳನ ಜ್ಞಾನ ಆಯ್ತು. ಅಂದಿದ ರಾತ್ರಿ ಬೆಳತನ ಹೆಂಗಿರ್ಬೇಕು ಇಂಥ ಕೆಳಗಂತ ಒದ್ದಾಡ್ದ. ಮುಂಜಾನೆ ಹೋಗಿ ನೋಡ್ತಾನ ಮೋಟು ಮರ ಅದ. ಮೋಟು ಮರದಾಗ ಏನಾರ ವ್ಯತ್ಯಾಸ ಆಗಿದೆ? ಮೋಟು ಮರ ಅಂದ್ರೆ ಮಂಡ ಗಿಡ. ಮಂಡ ಗಿಡದಾಗ ಏನಾರ ವ್ಯತ್ಯಾಸ ಆಗಿದೇನು? ಏನಿಲ್ಲ. ಹಗಲಿಂದ ಹಂಗೆ ಅದ, ರಾತ್ರಿನೂ ಹಂಗೆ ಅದ. ಮೋಟು ಮರದ ವಿವರ್ತನೆ ಮೋಟು ಮರದಲ್ಲಿ ತೋರುವ ಕಳ್ಳ. ಆ ಕಳ್ಳನಿಗೆ ಉಪಾದಾನ ಕಾರಣ ಯಾವುದು? ನಮ್ಮ ಅವಿದ್ಯೆ. ಎದರ ಅವಿದ್ಯೆ? ಮೋಟು ಮರದ ಅವಿದ್ಯೆ. ಮೋಟು ಮರದ ಬಗ್ಗೆ ತಿಳುವಳಿಕೆ ಇಲ್ಲದಿರುವಿಕೆ. ಅದಕ್ಕೇನಾಯ್ತು? ತಿಮಿರಾದಿ ದೋಷಗಳ ಕಾರಣ. ಕತ್ತಲಿದ್ದದಕ್ಕೆ ಅಲ್ಲಿ ಕಾರಣ ಆಯ್ತು. ಸರ್ಕಾರಿ ಕಾರಣ ಅವೆಲ್ಲ. ಅವೇನ್ ಮಾಡ್ಲಿಲ್ಲ. ಅವೇನು ಹೋಗಿ ಅಲ್ಲೇನು ನಿಮಗೆ ಬಂದು ಇದೇ ಮೋಟು ಮರ ಇದು ಏನು ತೋರಿಸಿಲ್ಲ. ತುಂಬ ಅದ ಅಷ್ಟೇ. ಸಹಕಾರ ಕತ್ತಲೆ ಸಹಕಾರ ಆಗ್ಯದಲ್ಲಿ ಕತ್ತಲೆ ಕಾರಣ ಇದ್ದುದಕ್ಕೆ ಹಂಗಾಯ್ತು. ಹಿಂಗೆಲ್ಲ ಇರ್ತಾವ. ಅದಕ್ಕೆ ಏನಾಯ್ತು? ಮೋಟು ಮರ ತನ್ನ ಮೂಲ ಸ್ವರೂಪವನ್ನ ತ್ಯಾಗ ಮಾಡಲಾರದೆ ಏನಾಗಿರೋದು? ಅನ್ಯ ರೂಪ ಧಾರಣ, ಬೇರೆ ರೂಪವಾಗಿ ತೋರ್ಯದ. ಆದ್ರೆ ಅದು ಯಾರಲ್ಲಿ? ಅವಿದ್ಯೆ ಕಾರಣ. ತನ್ನೊಳಗಿನ ಅವಿದ್ಯೆನೇ ಕಳ್ಳನೂ ಆಗ್ಯದ, ಕಳ್ಳನ ಜ್ಞಾನನೂ ಆಗ್ಯದ. ಮುಂಜಾನೆ ಆದ ಮೇಲೆ ಅಲ್ಲಿ ಮೋಟು ಮರದ ಅಧಿಷ್ಠಾನದ ಜ್ಞಾನವಾಗುತ್ತಲೇ ಏನಾಯ್ತು? ಅಲ್ಲಿ ಕಳ್ಳ ಇಲ್ಲದಂಗಾಯ್ತು. ಕಳ್ಳ ಹೋಗ್ಯನಂತಂದ್ಮೇಲೆ ಕಳ್ಳನ ಜ್ಞಾನ ಏನಾರ ನಿಮ್ಮೊಳಗೆ ಉಳಿದದೇನು? ಕಳ್ಳನ ಜ್ಞಾನ ಉಳಿದಂತಂದ್ರೇನು? ರಾತ್ರಿ ಮೋಟು ಮರ ನೋಡಿದ್ರ ನಿಮಗ್ ಕಳ್ಳದ ಕಾಣ್ಲಕತ್ತಿತ್ತಲ್ಲ, ಅದು ಜ್ಞಾನ ಆಗ್ಲಕತ್ತಿತ್ತಲ್ಲ. ಈಗ ನಿಮಗ ಮೋಟು ಮರ ಹಗಲತ್ತ ಮೋಟು ಮರ ನೋಡಿದ್ರ ಕಳ್ಳ ಅಂತ ಅನ್ಸ್ಲಕತ್ತದ ನಿಮಗ? ಇಲ್ಲ. ಕಳ್ಳನ ಜ್ಞಾನನೂ ಇಲ್ಲ, ಅಲ್ಲಿ ಕಳ್ಳನೂ ಇಲ್ಲ. ಏಕಕಾಲಕ್ಕೆ ಅವೆರಡು ಸೃಷ್ಟಿಯಾಗಿದ್ದು ರಾತ್ರಿ ಮತ್ತು ಹಗಲತ್ತ ಏಕಕಾಲಕ್ಕೆ ಅವೆರಡು ನಾಶವಾಗಿ ಹೋಗಿದ್ದು. ಅದಕ್ಕೆ ಏನಾಯ್ತಪ್ಪ ಅಂತಂದ್ರೆ ತನ್ನ ಮೂಲ ವಸ್ತು ಏನದ ಅದನ್ನ ಕಳ್ಕೊಳ್ಳಾದೆ ಬ್ರಹ್ಮ ಏನ್ ಮಾಡ್ಯಾನ? ತನ್ನ ಮೂಲ ಸ್ವರೂಪ ಏನದ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಮತ್ತೆ ನಿಮ್ಮೊಳಗೆ ಜೀವ ಆತ್ಮ ಅಂತ ಏನದಲ್ಲ, ನಿಮ್ಮ ಆತ್ಮ ಏನ್ ಮಾಡ್ಯದ? ತನ್ನ ಮೂಲ ಸ್ವರೂಪ ಕಳ್ಕೊಳ್ಳಾರ್ದೆ ನಿಮ್ಮ ಆತ್ಮನೂ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣದ, ಬ್ರಹ್ಮನೂ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣದ. ಇವು ತಮ್ಮ ಮೂಲ ಸ್ವರೂಪ ಕಳ್ಕೊಳ್ಳಾರ್ದೆ ಏನಾಗ್ಯಾವ? ಅನ್ಯ ವಸ್ತುಗಳಾಗಿ ತೋರ್ಲಕತ್ತವ. ಬ್ರಹ್ಮನೇ ಒಂದು ಶಿಲೆಯಾಗಿ ತೋರುತ್ತಿದ್ದಾನೆ. ಬ್ರಹ್ಮನೇ ಶಿಲೆಯಾಗಿ ತೋರುತ್ತಿದ್ದಾನೆ ಅಂತಂದ್ರ ಬ್ರಹ್ಮ ತನ್ನ ಮೂಲ ಸ್ವಭಾವವನ್ನ ಬಿಟ್ಟು ಶಿಲೆಯಾಗಿ ತೋರ್ಲಕತ್ತಾನೇನು? ಬ್ರಹ್ಮ ತನ್ನ ಮೂಲ ಸ್ವಭಾವವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣಗಳನ್ನ ಹಾಗೇ ಇಟ್ಟುಕೊಂಡು ಅವನು ಶಿಲೆಯಾಗಿ ತೋರುತ್ತಿದ್ದಾನೆ. ಇದಕ್ಕೇನಂತರ? ಬ್ರಹ್ಮದ ವಿವರ್ತ. ಮತ್ತೆ ಅದ್ರ ಜೊತೆಗೆ ಮಾಯೆ ಅಂತದ. ಬ್ರಹ್ಮನ ಜೊತೆಗೆ ಆ ಮಾಯೆ ಏನೆಲ್ಲ ಆಗ್ತದೆ? ಪಂಚಮಹಾಭೂತಗಳಾಗ್ಯದ, 84 ಲಕ್ಷ ಜೀವರಾಶಿಗಳಾಗ್ಯದ, ಮತ್ತೆ ಪಂಚಮಹಾಭೂತಗಳಿಂದ ನಾನಾ ರೀತಿ ವಸ್ತುಗಳಾಗ್ಯದ. ಏನೆಲ್ಲ ಕೆಲಸ ನಡೆದದ ಈ ಜಗತ್ತಿನೊಳಗ? ಮಾಯೆ ಏನಾಗ್ಯದ? ಮಾಯೆಯ ಪರಿಣಾಮ. ಬ್ರಹ್ಮನನ್ನ ಅರಿಯದ ಕಾರಣ ಮಾಯೆಯಲ್ಲಿ ಕ್ಷೋಭೆ ಉಂಟಾಗಿ ಏನೆಲ್ಲ ಕೆಲಸಗಳನ್ನಲ್ಲ. ಅವೆಲ್ಲ ಮಾಯೆಯ ಪರಿಣಾಮಗಳು. ಇಡೀ ಜಗತ್ತಿನೊಳಗೆ ನಿಮಗೆ ಏನೇನು ವಸ್ತುಗಳು ಕಟ್ಟಿದ್ದು, ಕೆಡವಿದ್ದು, ಸುಂದರವಾಗಿದ್ದು, ಕುರುಪವಾಗಿದ್ದು, ಆಳವಾಗಿದ್ದು, ಎತ್ತರವಾಗಿದ್ದು, ಗೋಲಾಗಿದ್ದು, ಚೌಕಾಗಿದ್ದು ಎಲ್ಲ ಏನದ ಮಾಯೆಯ ಪರಿಣಾಮಗಳು. ಮಾಯೆ ತನ್ನ ಮೂಲ ರೂಪವನ್ನ ಕಳ್ಕೊಂಡು ಏನ್ ಮಾಡಿದ? ಈ ವಸ್ತುಗಳ ರೂಪದಲ್ಲಿ ತೋರ್ತಾ ಇದೆ. ಅದು ತನ್ನ ಮೂಲ ರೂಪ ಕಳ್ಕೊಂಡ.
ಮೊಸರು ಹಾಲೇ ತುಪ್ಪ ಆಗ್ಯದ, ಆದ್ರೆ ಏನಾಗ್ಯದ, ಹಾಲು ತನ್ನ ಮೂಲ ರೂಪ ಕಳ್ಕೊಂಡದ. ಮಾಯೆಯ ಸ್ವಭಾವ ಏನು, ತನ್ನ ಮೂಲ ರೂಪ ಕಳ್ಕೊತದ. ಕಳ್ಕೊಂಡು ತನ್ನ ಮೂಲ ರೂಪ ತ್ಯಾಗ ಮಾಡಿ ಏನ್ ಮಾಡ್ತದೆ, ಬೇರೆ ಬೇರೆ ಜ್ಞಾನದ ರೂಪಗಳನ್ನ ಅದು ಧರಿಸ್ತದೆ. ಅಜ್ಞಾನದ ರೂಪ ಕಳ್ಕೊಂಡು ಜ್ಞಾನದ ರೂಪವನ್ನ ಧರಿಸ್ತದೆ. ಈಗ ಏನಾಗ್ಬಿಡ್ತದ, ಜ್ಞಾನದ ರೂಪ ಧರಿಸಿದ್ದಕ್ಕೆ ಏನಾಯ್ತು, ನಿಮ್ಗದು ಸತ್ಯ ಅನ್ನಂಗ ಅನಿಸ್ತದೆ. ಯಾಕ ಅದು ಸತ್ಯ ಅಂತ ಯಾಕೆ ಅನಿಸ್ತದ ಅಂದ್ರೆ, ನೀವು ನೋಡುವ ಪ್ರತಿಯೊಂದು ವಸ್ತುವಿನೊಳಗ ಮಾಯೆ ಮತ್ತು ಬ್ರಹ್ಮನ ಎರಡು ಲೀಲೆಗಳದಾವ. ಅದು ಮೂಲ ರೂಪ ಕಳ್ಕೊಂಡು ಬೇರೆ ರೂಪ ಧಾರಣೆ ಮಾಡುವಂತ ಮಾಯನೂ ಅದರೊಳಗೆ ಆದ. ಮೂಲ ರೂಪ ಕಳ್ಕೊಳ್ಳಾರ್ದೆ ತಾನು ಏನನ್ನೋದು ಉಳಿಸ್ಕೊಂಡು ಅವ ಬೇರೆ ಬೇರೆ ರೂಪ ಧಾರಣೆ ಮಾಡುವಂತ ಬ್ರಹ್ಮನ ಒಂದು ಅಸ್ತಿತ್ವನು ಅದ್ರಾಗದ, ಮಾಯೆಯ ಅಸ್ತಿತ್ವನು ಅದ್ರೊಳಗದ. ಇಬ್ಬರದು ಅಸ್ತಿತ್ವ ಅಲ್ಲಿ ಇದ್ದುದಕ್ಕೆ ನಿಮ್ಗೇನಾಗ್ತದ, ಸತ್ ಅಂತೀರ ಸತ್ತ ಅಲ್ಲ, ಅಸತ್ ಅಂತೀರ ಅಸತ್ತ ಅಲ್ಲ. ಪ್ರತಿಯೊಂದು ವಸ್ತು ಒಳಗೆ ಏನಾಗದ, ಬ್ರಹ್ಮದ ವಿವರ್ತ ಆದ. ಇದ್ದುದಕ್ಕೆ ನಿಮ್ಗೇನಾಗ್ಲಿಕ್ಕತ್ತದ, ಅದು ಸತ್ ಅನ್ಸ್ಲಕ್ಕತ್ತದ. ವಿಚಾರ ಮಾಡಿ ನೋಡಿದ್ರ ಅದು ಸತ್ ಅಲ್ಲ, ನಾಶ ಆಗ್ತದ. ಮತ್ತೆ ಮಾಯೆ ಅನ್ನೋದು ಒಂದು ಏನದ, ತನ್ನ ಮೂಲ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣೆ ಮಾಡಿ ಏನ್ ಮಾಡ್ಲಕ್ಕತ್ತದ, ಬೇರೆ ಬೇರೆ ರೂಪ ಮಾಡಿ ತೋರ್ಲಕ್ಕತ್ತದ, ಬೇರೆ ಬೇರೆ ನಾಮಗಳು ಮಾಡಿ ತೋರ್ಲಕ್ಕತ್ತದ, ಬೇರೆ ಬೇರೆ ವಸ್ತುಗಳು ಮಾಡಿ ತೋರಿಸ್ಲಕ್ಕತ್ತದ. ಆಯ್ತಪ್ಪ, ಅಸತ್ ಇದು ಮಾಯೆ ಬಗ್ಗೆ ಇದು ಅಸತ್ ಅಂತೀರ, ಇಲ್ಲ ಏನೆಲ್ಲ ಮಾಡಿ ತೋರಿಸ್ಲಕ್ಕತ್ತದ. 84 ಲಕ್ಷ ಜೀವರಾಶಿ ಮಾಡಿ ಒಂದು ಮನುಷ್ಯ ಅನ್ನಂಥದ್ದೊಂದು ಯಾರು ತಯಾರು ಮಾಡ್ಯಾರ, ಮನುಷ್ಯನ್ನ ಮಾಯೆ ತಯಾರು ಮಾಡ್ಯಾಳ, ಏನು ಬ್ರಹ್ಮ ತಯಾರು ಮಾಡ್ಯಾರ? ಪ್ರಕೃತಿಯಿಂದ ಆಗ್ಯದ. ಅದಕ್ಕೆ ಆ ಮಾಯೆಗೆ ತಾಯಿಗೆ ಅಂತ ಬಸವಾದಿ ಶರಣರು ಅರವಿಂದಾಶ್ರಮದಾಗ ಆ ತಾಯಿಗೆ ರೆಸ್ಪೆಕ್ಟ್ ಬಹಳದ. ಆಕೆ ಬಹಳ ಕಷ್ಟಪಡ್ತಿರ್ತಾಳ. ಜಾಣ ಮಕ್ಕಳನ್ನ ತಯಾರು ಮಾಡ್ಬೇಕು, ಚಲೋ ಚಲೋ ವಸ್ತುಗಳನ್ನ ಈ ಜಗತ್ತ ತಯಾರು ಮಾಡ್ಬೇಕಂತ ಪ್ರಕೃತಿ ಬಹಳ ಕಷ್ಟಪಡ್ತಿರ್ತಾಳ. 84 ಲಕ್ಷ ಜೀವರಾಶಿಗಳನ್ನ ದಾಟಿ ಒಂದು ಮನುಷ್ಯನ ತಯಾರು ಮಾಡ್ಬೇಕಾದ್ರೆ ಪ್ರಕೃತಿ ಎಷ್ಟು ಕಷ್ಟಪಟ್ಟಿರ್ತಾಳ. ಅಂಥದ್ದೊಂದು ವಸ್ತು ತಯಾರಾದಾಗ ಇದು ನೀನ್ ಎಷ್ಟು ಕಷ್ಟಪಟ್ಟಿರಲ್ಲ ತಾಯಿ ಅಂತೇಳಿ ಸತ್ತಾಗ ಹೆಣದ ಪೂಜೆ ಸಹಿತ ಮಾಡ್ತಾರೆ. ಹೆಣದ ಪೂಜೆ ಏನು, ಹೆಣದ ಪೂಜೆ ಮಾಡ್ತಾರೆ ಅಲ್ಲಿ ಪ್ರಕೃತಿ ಪೂಜೆ, ಪ್ರಕೃತಿಯ ಪೂಜೆ. ಅದು ಹೆಣ ಏನದು ಪ್ರಕೃತಿಯ ಪೂಜೆ. ಹೆಣದ ಪೂಜೆ ಮಾಡೋದು ಶಿವತೆ ಕುಂಕುಮ ಎಲ್ಲ ಹಚ್ಚಿ ಹೂವ ಹಾಕಿ ಏನೆಲ್ಲ ಮಾಡ್ತಾರೆ, ಅದು ಪ್ರಕೃತಿ ಮಾತೆಗೆ ಸಲ್ಲಿಸುವಂತಹ ಒಂದು ಕೃತಜ್ಞತಾ ಭಾವ. ಹ್ಯಾಂಗ ಬ್ರಹ್ಮ ಹೆಜ್ಜೆ ಆಗ್ತಾನ ಹಾಗ ನೀನು ಅವನಂಗೆ ಕುಣಿದೆ ಅಲ್ಲಮ್ಮ 100 ವರ್ಷ ಅಂತ ಪ್ರಕೃತಿಗೆ ಅವನ ಇಚ್ಛೆ ಹೆಂಗದ ಹಾಗೆ ನೀನು ನಡ್ಕೊಂಡ್ ಬಂದಿ ಅಲ್ಲಿಂದ ಇಲ್ಲಿ ತನಕ ಅಂತೇಳಿ ಆ ಪ್ರಕೃತಿಗೆ ನಾವು ಧನ್ಯವಾದ ಹೇಳೋದು. ಈಗ ನಿನ್ನೆ ಹೇಳಿದ ಮುಂದಿನ ಭಾಗ ಇಲ್ಲಿ ಹೇಳಕತ್ತಿದ್ದು ಸರಳ ರೀತಿಯಲ್ಲಿ ಹೇಳಕತ್ತಿನ ಏನಾರ ಕಠಿಣ ಅಲ್ಲಕತ್ತದ, ಇನ್ನ ಸರಳ ಮಾಡ್ಬೇಕ. ಸರಳದಲ್ರಿ ತಿಳಿತಾ ಇರಬೇಕು. ಇದು ತಿಳಿದದ್ದನ್ನ ಹಿಂಗೆ ಬಿಟ್ರೆ ಮರ್ತೀರಿ, ಇದನ್ನ ಚಂದ ಇನ್ನೊಂದ್ಸಾರಿ ಹೇಳ್ಬೇಕು. ಯಾಕಂದ್ರೆ ಇದು ಥಿಯರಿ ಪಾರ್ಟ್. ಇದರ ಕತೆ ಹೇಳ್ಕೊತ್ ಕೂತೇವೆ ಅಂತಂದ್ರೆ ಬಹಳ ಉದ್ದಕಾಯಿ ಬಿಡ್ತಾವ. ಮನುಷ್ಯನು ಹುಟ್ಟಬೇಕಾದ್ರೆ ಅವಿದ್ಯೆಯಿಂದನ ಮನುಷ್ಯನ ಶರೀರ, ಮನುಷ್ಯ ಶರೀರ, ಜೀವ, ಮನುಷ್ಯ ಶರೀರನು ವಿದ್ಯೆಯಿಂದನ. ಹೌದು. ಅವಿದ್ಯೆನೆ ಮನುಷ್ಯ ರೂಪ ತಾಳ. ಇನ್ನ ಹೊಸ ಮಂದಿ ಬರ್ಲಕತ್ತಾವ. ಈಗ ಲೆಕ್ಕದಾಗ ಎಂತವ ಇವು ಮನಸ್ಸಿನ ಆದಿನ ಜೀವಿಗಳದವ ಇವು. ಈ ಮನುಷ್ಯ ಏನದ ಮನಸ್ಸಿನ ಆದಿನ ಜೀವಿ ಅದು. ಮನಸ್ಸಿನ ಆಧೀನವಾದಂತ ಜೀವ ಏನ್ ಮಾಡ್ಲಕತ್ತಾಳಕ್ಕೆ ಮನಸ್ಸಿನಿಂದ ಅತೀತವಾಗುವಂತ ಜೀವಿಗಳನ್ನ ಸೃಷ್ಟಿ ಮಾಡ್ಲಕತ್ತಾಳಕ್ಕೆ. ಮುಂದೆ ಬರ್ಲಕತ್ತಾರ ಮಂಗನಿಂದ ಮಾನವ ಅನ್ಕೋತ್ ಕೂತೀರಿ. ಮಂಗ್ಯ ನಿಮ್ಮ ಹತ್ರ ಬತ್ತಂದ್ರ ಮಂಗ್ಯಾಗ ಮರ್ಯಾದೆ ಅದ, ನಿಮಗ್ ಮರ್ಯಾದೆ ಅದ.
ಯಾರಿಗೆ ಮರ್ಯಾದೆ ಜಾಸ್ತಿ? ಮನುಷ್ಯರಿಗೆ ಮರ್ಯಾದೆ ಜಾಸ್ತಿ ಅದ, ಮಂಗ್ಯಾಗ ಮರ್ಯಾದೆ ಜಾಸ್ತಿ ಅದ. ಮನುಷ್ಯರಿಗೆ ಮರ್ಯಾದೆ ಜಾಸ್ತಿ ಅದ, ಬೆಲೆ ಜಾಸ್ತಿ ಅದ. ಹಂಗ ಮುಂದ ಮನಸ್ಸಿನಿಂದ ಅತೀತವಾದಂತ ಇವರು ಹೇಳ್ದಂಗೆ ಕೇಳಂತ ಮನಸ್ಸಿನ ಜೀವಿಗಳು ಬರ್ಲಕತ್ತಾರ. ಅವ್ರಿಗೆ ಮೊಬೈಲ್ ಗಿಬೈಲ್ ಏನು ಬೇಕಾಗಿಲ್ಲ, ಸುಮ್ಮನೆ ವಿಚಾರ ಮಾಡಿದ್ರೆ ಸಾಕು. ಅವರು ಯಾರ ಜೊತೆಗೆ ಬೇಕು ಅವ್ರ ಜೊತೆಗೆ ಕನೆಕ್ಷನ್ ತಗೊಂಡು ಮಾತನಾಡುವಂತ ಶಕ್ತಿ ಇರೋಂಥವ್ರು ಬರ್ತಾರ. ಆದ್ರ ಅದು ಅಂತ ಮನುಷ್ಯರು ಬರ್ಬೇಕಾದ್ರೆ ಆ ಶರೀರ ಹಿಂಗಿರಂಗಿಲ್ಲ, ಇಂಥ ಶರೀರ ಇರಂಗಿಲ್ಲ. ಈ ಟಿವಿಗಳು ನೋಡ್ರಿ, ಮೊದಲು ಹೆಂಗಿದ್ದು ಬ್ಲ್ಯಾಕ್ ಅಂಡ್ ವೈಟ್, ಸಣ್ಣ ಇದ್ದಾಗ ಹೆಂಗಿದ್ದು, ದೊಡ್ಡ ಇದ್ದಾಗ ಹೆಂಗಿದ್ದು, ರಿಮೋಟ್ ಕಂಟ್ರೋಲರ್ ಬಂದ್ಮೇಲೆ ಹೆಂಗಿದ್ದು, ಕಲರ್ ಬಂದ್ಮೇಲೆ ಹೆಂಗಿದ್ದು, ಆ ಎಲ್ಲ ಟಿವಿಗಳಿಗೆ ಒಂದು ದೊಡ್ಡ ಟೇಬಲ್ ಬೇಕಾಗ್ತೈತಿ ಇಡ್ಲಕ್ಕ. ಈಗ ಗಾಡಿಗೆ ಸಿಗಂತ ಟಿವಿ ಬಂದ್ಬಿಟ್ಟಾವೆ. ಈ ಗಾಡಿಗೆ ಸಿಗಂತ ಹೊಸ ಟಿವಿ ಕನ್ನಡಿಗತ್ಲೆ ಸಿಗುತ್ತಿರಲ್ಲ. ಈ ಟಿವಿ ಸಾಮಾನುಗಳು ಆ ಮೊದಲಿನ ರೂಮ್ನಂತ ಟಿವಿ ಅಲ್ಲ, ಅವ್ರ ಸಾಮಾನುಗಳು ಒಂದಕ್ಕೊಂದು ಸಂಬಂಧ ಅದಾವೆ. ಅದರನ್ ಟಿವಿ ಬೇರೆ, ಇದರನ್ ಟಿವಿ ಬೇರೆ. ಅದ್ರೊಳಗಿನ ಎಲೆಕ್ಟ್ರಾನಿಕ್ ವಸ್ತುಗಳು ಬೇರೆ, ಇದ್ರೊಳಗಿನ ಎಲೆಕ್ಟ್ರಾನಿಕ್ ವಸ್ತುಗಳು ಬೇರೆ. ಈ ಶರೀರ ಏನಾಗ್ತದ, ಪ್ರಮೋಷನ್ ತಗೋತದ. ಯಾವಾಗ ತಗೋತದ? ನಿಮ್ಮ ಪ್ರಯತ್ನ ಮಾಡಿದಾಗ. ಈ ಮನಸ್ಸಿಗಿಂತ ನಾನು ಅತೀತವಾಗಬೇಕು, ಮನಸ್ಸಿನ ಅಧೀನವಾಗಿ ನಾನು ಇಲ್ಲೇ ಉಳಿದ್ರ ನಾನು ಮಂಗ್ಯನಂಗಾಗ್ತೇನೆ. ಮುಂದೆ ಮನಸ್ಸಿನ ಅತೀತ ಜೀವಿಗಳು, ಅಧಿಮಾನಸ ಜೀವಿಗಳು, ಅತಿಮಾನಸ ಜೀವಿಗಳು ಬಂದಾಗ ನಾನು ಹೆಂಗ್ ಕಾಣ್ತಿರ್ತೀನಿ ಅವ್ರ ಮುಂದ? ಮನಸ್ಸಿನ ಆಧೀನ ಜೀವಿ. ಈಗ ಮನುಷ್ಯರ ಮುಂದೆ ಮಂಗ್ಯ ಕಂಡಾಗ ನಾವು ಅತಿಮಾನಸ ಜೀವಿಗಳ ಮುಂದೆ, ಅಧಿಮಾನಸ ಜೀವಿಗಳ ಮುಂದೆ ನಾವು ಮಾನಗೇರಿಗಳು ಕಂಡಂಗೆ ಕಾಣ್ತೇವೆ. ಆ ಜೀವಿಗಳ ಲೋಕದಲ್ಲಿ ನಾವು ಭಾಗವಹಿಸಬೇಕು ಅನ್ನಂತ ಹೆಗ್ಗುರಿ ಇಟ್ಟುಕೊಂಡವರು ಮನಸ್ಸನ್ನ ದಾಟುವ ಸಾಧನೆ ಮಾಡ್ತಾರೆ. ಅದೇ ಆಧ್ಯಾತ್ಮ ಸಾಧನೆ. ಈ ಮನಸ್ಸನ್ನ ದಾಟುವುದಕ್ಕಾಗಿಯೇ ಮತ್ತೆ ಇದೆಲ್ಲ ಅನಿರ್ವಚನೀಯ. ಅವು ನಮ್ಮ ಮನಸ್ಸು ಭಾರಿ ದೊಡ್ಡದು ಮಾಡಿ ತೋರ್ಸ್ಲಕತ್ತವ ಈ ಜಗತ್ತನ್ನ. ಈ ಜಗತ್ತೆಲ್ಲ ಸುಳ್ಳದ, ಇದನ್ನೆಲ್ಲ ನೀವು ಜಾದು ಮಾಡಿ ನಮಗೆ ತೋರಿಸ್ಬೇಡ ಅಂತ ಹೇಳಿ ಮನಸ್ಸಿನ ನಾಟಕ ಎಲ್ಲ ಹಿಂದೆ ದಬ್ಬದ್ರ ಸಲುವಾಗಿ ಇದೆಲ್ಲ ಪ್ರಯತ್ನ ಮಾಡ್ಲಕತ್ತೀವಿ ನಾವು. ಅತಿಮಾನಸ ಜೀವಿಗಳ ಲೋಕದಲ್ಲಿ ಭಾಗವಹಿಸೋರು ಯಾರು ಅಂದ್ರೆ ನೀವೇ. ಅಧಿಮಾನಸ ಜೀವಿಗಳು, ಅತಿಮಾನಸ ಜೀವಿಗಳಾಗಿ ಬಾಳುವವರು ನೀವೇ ಮುಂದೆ ಆಧ್ಯಾತ್ಮ ಸಾಧಕರು. ಉಳಿದವ್ರೇ ಅಲ್ಲ. ಆಧ್ಯಾತ್ಮ ಸಾಧನೆ ಮಾಡ್ಲದವ್ರು ಯಾರು ಇರ್ತಾರ ಅವರೆಲ್ಲ ಮಂಗ್ಯ, ಕೋತಿ, ನಾಯಿ, ಹಾವು ಬರೋಣ ಅದಕ್ಕೆ ಮರ್ಯಾದೆ ಕೊಡ್ತಾರೇನು? ಚಪ್ಪಲಿ ತೊಗೊಂಡು ಹಾಕ್ತೀರಾ? ಇಲ್ಲ, ಜೋಳ ಹಾಕ್ಬಿಡ್ತಾರ. ನಿಮ್ಮದು ಒಂದು ಮನಸ್ಸನ್ನ ದಾಟಿದ ಒಂದು ಕ್ಷಣ ನಿಮ್ಮ ಹೊಸ ಜನ್ಮದ ಒಂದು ಜೀವಕೋಶ ಆಗ್ತದಪ್ಪ. ಇದು ತಿಳ್ಕೋರಿ ನೀವು. ಹಳಿ ಬಿಲ್ಡಿಂಗ್ನೊಳಗಿಂದು ಒಂದೊಂದೇ ಕಟ್ಟಿಗೆ ಕಲ್ಲ ಬಿಚ್ಚಿ ಒಯ್ದು ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಹಾಕ್ತಿರ? ಇಲ್ಲ. ಹಳಿ ಬಿಲ್ಡಿಂಗಿನ ಸಾಮಾನುಗಳು ಹೊಸ ಮನೆ ಕಟ್ಟೋದಕ್ಕೆ ಉಪಯೋಗ ಆಗ್ತಾವ ಒಯ್ದು ಹಾಕ್ತಿರ್ತೀರ? ಇಲ್ಲ. ನಿಮ್ಮ ಬಾಲ್ಯ ಕಳ್ಕೊಂಡಿರಿ, ಯೌವನಕ್ಕೆ ಬಂದಿರಿ, ಯೌವನ ಕಳ್ಕೊಂಡಿರಿ, ಮುದುಕರಾಗಿರಿ. ಆದ್ರ ಒಳಗಿರೋಂತ ನಿಮ್ಮ ವ್ಯಕ್ತಿತ್ವ ಬೇರೆ ಬೇರೆ ಅದ, ಒಂದೇ ಅದ. ಒಂದೇ ವ್ಯಕ್ತಿತ್ವ ಬೇರೆ ಬೇರೆ ರೂಪ ಧಾರಣೆ ಮಾಡೋದು. ಹಂಗ ನಿಮ್ಮ ವ್ಯಕ್ತಿತ್ವನೇ ಅಧಿಮಾನಸ ಜೀವಿಗಳಾಗ್ತೀರಿ. ಆವಾಗ ನಿಮ್ ಲೆಕ್ಕನೇ ಬೇರೆ ಆಗ್ತದೆ. ಆದ್ರೆ ನೀವು ಬೇರೆ ಇರಲ್ಲ, ಈಗಿರೋರು ಬೇರೆ. ನೀವೇ ಅಲ್ಲಿ ಹೋಗಿ ಅಂತ ಸಾಧನೆ ಮಾಡಿರ್ತೀರಿ. ಮೊದಲಿನ ಕಾಲದಾಗ ರೊಟ್ಟಿ ಮಾಡ್ತಾರ, ನೀರ್ ಮಾಡ್ತಾರ ಅಂದ್ರೆ ಅದೇಂಗ್ ಮಾಡ್ತಾರ ಅಂತಿದ್ರು. ಈಗ ಯಾರ ಹಂಗಂತಾರ ಅವರೇ ನೀರ್ ಮಾಡ್ಕೊತ ಅಡ್ಡಾಗತ್ತ. ಹಿಂಗೆಲ್ಲ ಇರ್ತಾವ. ಯಾಕಂದ್ರೆ ಮುಂದಿನ ಕಾಲದ ಬಗ್ಗೆ ಸರಿಯಾದ ಕಲ್ಪನೆ ಇರೋದಕ್ಕ ಈಗ ಎದಕ್ ಬದುಕಬೇಕು, ಹೆಂಗ್ ಬದುಕಬೇಕು ಅಂತ ಗೊತ್ತಿಲ್ಲದಕ್ಕ ಏನೇನೋ ಮಾಡ್ಕೊತ ಬದುಕಕತ್ತೀವಿ. ಜ್ಞೇಯ ಮತ್ತು ಜ್ಞಾನ ಎರಡೂ ಏನಾಗ್ತವ? ಭ್ರಮಸ್ಥಳ ಮತ್ತು ಸ್ವಪ್ನ ಸ್ಥಳದಲ್ಲಿ ಏಕಕಾಲಕ್ಕೆ ಉತ್ಪತ್ತಿಯಾಗಿ ಏಕಕಾಲಕ್ಕೆ ನಾಶ ಆಗ್ತವ. ಭ್ರಮಸ್ಥಳದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಉತ್ಪತ್ತಿ ನಾಶ ಆಗ್ತವ ಅನ್ನ ತಿಳ್ಕೊಂಡು ಮುಂದೆ ಎರಡನೇ ಸ್ಟೆಪ್ಪಿಗೆ ಹೋಗ್ಬೇಕು. ಭ್ರಮಸ್ಥಳ ಏನಾಗ್ತದಿಲ್ಲಿ? ಅಂತಃಕರಣ ಒಳಗದ, ಘಟ ಹೊರಗದ. ಭ್ರಮಸ್ಥಳ ಪ್ರಮಾತ ಜ್ಞಾನ ನಿಮ್ಮ ಅಂತಃಕರಣ ಒಳಗಿರುವ ಅಂತಃಕರಣ ವೃತ್ತಿಯು ಪ್ರಮಾಣ ದ್ವಾರ ಅಂತಂದ್ರೆ ಇಂದ್ರಿಯ ದ್ವಾರ. ಹೊರಗೆ ಹೋಗಿ ಘಟವನ್ನು ಸಂಬಂಧಿಸಿ ತಿಮಿರಾದಿ ದೋಷಗಳಲ್ಲೂ ಇಲ್ಲದಿರುವಾಗ
ಘಟದ ಆಕಾರ ತಾಳಿ ಆ ರುಚಿಯಲ್ಲಿನ ಚಿದಾಭಾಸವು ಆ ಏನ್ ಮಾಡ್ತದ, ಇದಂ ಘಟ ಅಂತ, ಇದು ಘಟ ಅಂತ ಚಿದಾಭಾಸ ಗುರುತಿಸ್ತಾನೆ. ಅಂತ ಗುರುತಿಸಿದ್ದಾನೆ, ಇದು ಘಟದ ಜ್ಞಾನವಾಗುತ್ತದೆ. ಈಗ ಇದಕ್ಕೆ ಏನಾಯ್ತು, ಘಟದ ಜ್ಞಾನ ಹೆಂಗಾಗ್ತದ, ಪ್ರಮಾತ ಸ್ಥಳದೊಳಗೆ ಅನ್ನೋದು ಹೇಳ್ತಾರೆ. ಪ್ರಮಾತ ಭಾಷ್ಯದೊಳಗೆ ಇಲ್ಲಿ ಸಾಕ್ಷಿ ಭಾಷ್ಯ ಭ್ರಮಸ್ಥಳದೊಳಗೆ ಏನಾಯ್ತು, ಅಲ್ಲಿ ತಿಮಿರ ದೋಷ ಆದ. ಇಲ್ಲಿ ಬೆಳಕಿದ್ದಕ್ಕೆ ಯಥಾರ್ಥ ಜ್ಞಾನ ಆಯ್ತು, ಹಗ್ಗದ ಯಥಾರ್ಥ ಜ್ಞಾನ ಆಯ್ತು. ಇಲ್ಲೇನಾಗ್ಯದ, ಹಾವು ಯಾಕೆ ಬಂತು ಅಂತಂದ್ರೆ ತಿಮಿರ ದೋಷದ ಕಾರಣ. ಒಂದು ಕಣ್ಣಿನ ದೋಷ ಇರ್ಬೋದು, ಇಲ್ಲ ಮತ್ತ ಬೆಳಕಿನ ದೋಷ ಇರ್ಬೋದು. ಹಾವು ಹೊರಗಿನ ಅವಿದ್ಯೆಯ ಪರಿಣಾಮ. ಹಾವಿಲ್ಲದ ಅವಿದ್ಯೆ ಬರೀ ಒಳಗದ ಹೊರಗದ ರೀ. ಅವಿದ್ಯೆ ಅನ್ನೋದು ಒಳಗದ ಹೊರಗದ, ಒಳಗದ. ಮತ್ತ ಹೊರಗೆ ಬ್ರಹ್ಮ ಅದನಂದ್ರೆ ಬ್ರಹ್ಮನ ಜೊತೆಗೇನು ಅವಿದ್ಯೆ ಆದ ಇಲ್ಲ. ಹೊರಗಿನ ಅವಿದ್ಯೆ ಬೇರೆ, ಒಳಗಿನ ಅವಿದ್ಯೆ ಬೇರೆ. ಆನೆ ಮತ್ತು ಆನೆಯ ಜ್ಞಾನ ಎರಡೂ ಏನಾಗ್ಯಾವ, ಕನಿಷ್ಠನೊಳಗ ಒಳಗಿನ ಅವಿದ್ಯೆಯಿಂದ ಆಗ್ಯಾವ. ಒಳಗ ಇರುವ ಅವಿದ್ಯೆಲಿಂದ ಆನೆ ಮತ್ತು ಆನೆಯ ಜ್ಞಾನ ಸ್ವಪ್ನ ಸ್ಥಳದೊಳಗಾಗ್ಯಾವ. ಆದ್ರ ಇಲ್ಲಿ ಏನಾಗ್ಯದ, ಹೊರಗಿನ ಅವಿದ್ಯೆ. ಮ್ಯೂಟೇ ಅದ. ಹೊರಗಿನ ಅವಿದ್ಯೆ ಒಳಗಿನ ಅವಿದ್ಯೆ ಅಂತ ಎರಡದವು. ಈ ಹಾವು ಏನಾಗ್ಯದ, ಹೊರಗಿನ ಅವಿದ್ಯೆಯ ಪರಿಣಾಮ. ಹಾವಿನ ಜ್ಞಾನ ಒಳಗಿನ ಅವಿದ್ಯೆಯ ಪರಿಣಾಮ. ವ್ಯತ್ಯಾಸ ತಿಳ್ಕೋರಿ. ಇದು ನಿಮಗೆ ಒಳಗ ಹಾವು ತಯಾರಾಗ್ಲಕ್ಕ ಹೊರಗಿನ ಯಾವ ವಸ್ತುಗಳು ನಿಮಗೆ ಕಾರಣ ಇಲ್ಲ, ಹೊರಗಿನ ರಜ್ಜು ಕಾರಣ ಆಗ್ಯದ. ಆ ರಜ್ಜುವಿನ ಬಗ್ಗೆ ಜ್ಞಾನ ಇಲ್ಲದಕ್ಕ ರಜ್ಜುವಿನ ಬಗ್ಗೆ ಅವಿದ್ಯೆ ಏನದ, ಅದು ಹೊರಗಿಂದ ಅವಿದ್ಯೆ. ಅದು ಇವು ಮೂರು ಕಾಲ ಮಾಡ್ಕೊಂಡಿರ, ಪ್ರಮಾಸ್ಥಳ, ಪ್ರಮಾತ ಭಾಷ್ಯ, ಸ್ವಪ್ನ ಸ್ಥಳ, ಭ್ರಮಸ್ಥಳ, ಅದನ್ನು ಭ್ರಮಸ್ಥಳ. ಮತ್ತೆ ಇನ್ನ ಒಂದ್ ಯಾವುದು ಇದ್ರೊಳಗ ಭ್ರಮಸ್ಥಳ, ಸ್ವಪ್ನ ಸ್ಥಳ, ಭ್ರಮಸ್ಥಳ. ನೀನ್ ಹೆಂಗ್ ಹಾಕೊಂಡಿದ್ರಿ ಹಂಗೆ ಹಾಕೋಬೇಕು. ನೀನ್ ಹಾಕೊಂಡಂಗೆ ಕಾಲಮ್ ಹಾಕೋಬೇಕು, ದಿನ ಹಾಕೋಬೇಕಿದು. ಇನ್ನೊಂದ್ 2-3 ದಿನ ಇರ್ತದೆ ಇದು ಹಿಂಗೆ. ಇದನ್ನ ಮುಂದೆ ಹೇಳೋಣ, 3 ಕಾಲಮ್ ಹಾಕೋಬೇಕು. ಮೊದಲನೇ ಕಾಲಮ್ ಹೆಸರು ಪ್ರಮಾಸ್ಥಳ ಅಂತ ಬರ್ಕೋಬೇಕು, ಅದಕ್ಕೆ ಭ್ರಮತ ಭಾಷ್ಯ ಅಂತ ಬರ್ಕೋಬೇಕು. ಆಮೇಲೆ ಎರಡನೇದ್ ಏನ್ ಮಾಡ್ರಿ, ಭ್ರಮಸ್ಥಳ ಅಂತ ಬರೀರಿ, ಅದಕ್ಕೆ ಸಾಕ್ಷಿ ಭಾಷ್ಯ ಅಂತ ಬರೀರಿ. ಅದು ಕತ್ತಲೆ ಮತ್ತು ಅಜ್ಞಾನದ ಕಾರಣ ಆಗ್ತದದು. ಮತ್ತ ಸ್ವಪ್ನ ಸ್ಥಳ ಏನಂತ ಮೂರನೇದು ಬರೀತೀರಿ, ಅದು ಭ್ರಮಸ್ಥಳ, ಅದು ಕೂಡ ಸಾಕ್ಷಿ ಭಾಷ್ಯನೇ ಅದ. ಅದು ಏನಾಗ್ತದ, ಭ್ರಮ ನಿದ್ರೆ ಕಾರಣ, ಅಲ್ಲಿ ಸಮಸ್ಯೆ ಆಗ್ತದ. ನಿದ್ದೆ ಹೆಚ್ಚಿದ್ದಕ್ಕ, ಇಲ್ಲಿ ಕತ್ತಲಿದ್ದಕ್ಕ, ಮತ್ತ ಇಲ್ಲಿ ಭ್ರಮಸ್ಥಳದೊಳಗ ಭ್ರಾಂತಿ ಇದ್ದಕ್ಕ, ಹಿಂಗೆಲ್ಲ ಸಮಸ್ಯೆಗಳದಾವ. ಅದಕ್ಕೆ ಭ್ರಮಸ್ಥಳದೊಳಗಿಂದ ಹೇಳ್ದೇವು ನಾವು. ಏನ್ ಹೇಳ್ದೆವು, ಭ್ರಮಸ್ಥಳದೊಳಗ 1ನೇ ಕಾಲಂ ಒಳಗೆ ಬರೀಬೇಕು ಪ್ರಮಾತ ಭಾಷ್ಯ. ಒಳಗಿರುವ ಅಂತಃಕರಣ ವೃತ್ತಿಯು ಪ್ರಮಾಣ ದ್ವಾರ ಹೊರಗೆ ಹೋಗಿ ಘಟವನ್ನು ಸಂಬಂಧಿಸಿ ತಿಮಿರಾದಿ ದೋಷಗಳಲ್ಲಿ ಇಲ್ಲದಿರುವಾಗ ಘಟದ ಆಕಾರ ತಾಳಿ ಆ ವೃತ್ತಿಯಲ್ಲಿನ ಚಿದಾಭಾಸವು ಏನ್ ಮಾಡ್ತದ, ಇದಂ ಘಟ ಅಂತೇಳಿ ಗುರುತಿಸುತ್ತದೆ. ಈ ರೀತಿಯಾಗಿ ಘಟದ ಜ್ಞಾನವಾಗುತ್ತದೆ. ಇದು 1ನೇ ಕಾಲಂನಲ್ಲಿ ಹೊರಕೋಬೇಕು. ಒಳಗಿರುವ ಅಂತಃಕರಣವು ಅಂದ್ರೆ ಅಂತಃಕರಣ ವೃತ್ತಿಯು ಪ್ರಮಾಣ ದ್ವಾರ ಹೊರಗೆ ಹೋಗಿ ಘಟವನ್ನು ಸಂಬಂಧಿಸಿ ಕಂಡೀಷನ್ ಏನು, ತಿಮಿರಾದಿ ದೋಷಗಳಿಲ್ಲದಿರುವಾಗ, ಸಂಬಂಧಿಸಿ ತಿಮಿರಾದಿ ದೋಷಗಳಿಲ್ಲದಿರುವಾಗ ಘಟದ ಆಕಾರ ತಾಳಿ
ಆ ವೃತ್ತಿಯಲ್ಲಿನ ಅಂತಃಕರಣ ವೃತ್ತಿಯಲ್ಲಿನ ಚಿರಾಭಾಸವು ಇದಂ ಘಟ ಅಂತೇಳಿ ಗುರುತಿಸಿದಾಗ ಘಟದ ಜ್ಞಾನವಾಗುತ್ತದೆ. ಇದು ಒಂದನೇ ಕಾಲಮ್ನಾಗ ಬರ್ಕೋಬೇಕು. ಇನ್ನ ಎರಡನೇ ಕಾಲಮ್ ಏನದ, ಹಾವು ಹೊರಗಿನ ಅವಿದ್ಯೆಯ ಪರಿಣಾಮ ಅದ್ರಾಗ ಬ್ರಹ್ಮಸ್ಥಳದೊಳಗೆ. ಎರಡನೇದು ಬ್ರಹ್ಮಸ್ಥಳ ಕತ್ತಲೆಯಲ್ಲಿ ಅಜ್ಞಾನದಲ್ಲಿ ಆಗುವ ಕೆಲಸ ಇದು. ಕತ್ತಲಾಗ ಸ್ವಪ್ನ ಸ್ಥಳದಲ್ಲಿ ಮೂರನೇದ್ರೆ ಬರ್ತದೆ ಸ್ವಪ್ನ ಸ್ಥಳ. ಫಸ್ಟ್ ಬ್ರಹ್ಮಸ್ಥಳ, ಸೆಕೆಂಡ್ ಬ್ರಹ್ಮಸ್ಥಳ, ಮೂರನೇದ್ದು ಸ್ವಪ್ನ ಸ್ಥಳ. ಈ ಕಡೆ ಮೂರನೇದ್ರಾಗ ಬರ್ತದೆ. ಎಲ್ಲರೂ ಬರ್ಕೊಡ್ರಿ. ಅವೇನಿಂದ ಎಡಗ ಬಲಕಾದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಭ್ರಮಸ್ಥಳ, ಬ್ರಹ್ಮಸ್ಥಳ, ಸ್ವಪ್ನ ಸ್ಥಳ ಹಿಂಗ್ ಬರ್ಕೊಡ್ರಿ. ಯಾಕಂದ್ರೆ ಸ್ವಪ್ನ ಬೇರೆ ಅದ. ಭ್ರಮ ಮತ್ತು ಭ್ರಮ ಒಂದು ಜಾಗೃತಾವಸ್ಥೆ, ಒಂದು ಸ್ವಪ್ನಾವಸ್ಥೆ. ಇದು ಜಾಗೃತಾವಸ್ಥೆ ಒಳಗೆ ಬ್ರಹ್ಮಸ್ಥಳ ಮತ್ತು ಬ್ರಹ್ಮಸ್ಥಳ ಎರಡೂ ಅದಾವ. ಇದು ಸ್ವಪ್ನ ಸ್ಥಳ ಏನದ, ರಾತ್ರಿ ನಿದ್ದೆ ಸುಶುಕ್ತಿ ಒಳಗಿನ ಸ್ಥಳ, ಮಕ್ಕಳಾಗ ಕಾಣೋದು. ಇದು ಎಚ್ಚರಿದ್ದಾಗಿದ್ದು ಬ್ರಹ್ಮಸ್ಥಳ ಮತ್ತು ಬ್ರಹ್ಮಸ್ಥಳ. ಅದಕ್ಕೆ ಇವೆರಡು ಬಗ್ಲಾಗ ಬರ್ಕೋಬೇಕು. ಇಲ್ಲಿ ಏನಾಗ್ತದ, ಬ್ರಹ್ಮಸ್ಥಳದೊಳಗ ಹಾವು ಹೊರಗಿನ ಅವಿದ್ಯೆಯ ಪರಿಣಾಮ. ಹೊರಗಿನ ಅವಿದ್ಯೆ ಅಂತಂದ್ರೆ ಹೊರಗೆ ಹಗ್ಗ ಅದ, ಹಗ್ಗ ಗೊತ್ತಿಲ್ಲ ಹಂಗ ಮುಚ್ಚಿಟ್ಟದ, ಯಾವುದು ಅವಿದ್ಯೆ ಅಥವಾ ಮಾಯೆ. ಮಾಯೆ ಅಂತ ಹೊರಗೆ ಆದಾಯ ಇಲ್ಲ ಬ್ರಹ್ಮನ ಜೊತೆಗೆ. ಬ್ರಹ್ಮ ಆದ, ಬ್ರಹ್ಮನ ಜೊತೆಗೆ ಮಾಯೆ ಆದಾಯ ಇಲ್ಲ. ಮಾಯೆ ಅದಲ್ಲ. ಮಾಯೆ ಕೆಲಸ ಏನು? ಮಾಯೆ ಏನ್ ಮಾಡ್ತದ? ಮರೆ ಮಾಡೋದಲ್ಲ, ಇದ್ದದ್ದು ಇಲ್ಲದಂಗ ಮಾಡೋದಕ್ಕೆ ಏನಂತಾರ? ಆವರಣ ಶಕ್ತಿ ಅಂತಾರ. ಅಜ್ಞಾನದ ಅವಿದ್ಯೆಯ ಮಾಯೆಯ ಆವರಣ ಶಕ್ತಿ ಅಂತಂದ್ರೇನು? ಇಲ್ಲದಂಗ ಮಾಡಿ ಮುಚ್ಚಿಟ್ಬಿಡೋದು. ಮತ್ತ ಇಲ್ಲದ್ದು ಇದ್ದಂಗ ಮತ್ತ ಹೊಸದೊಂದೇನೋ ತಂದು ತೋರೋದು. ಅದಕ್ಕೇನಂತಾರ? ವಿಕ್ಷೇಪ ಶಕ್ತಿ ಅಂತಾರ. ಹಾವು ತೋರಿಸೋದು ವಿಕ್ಷೇಪ ಶಕ್ತಿ, ಹಾವನ್ನು ಮರೆ ಮಾಡಿಟ್ಟದ್ದು ಆವರಣ ಶಕ್ತಿ. ಇವೆರಡೂ ಏನದವ? ಈ ಅಜ್ಞಾನದ ಅವಿದ್ಯೆಯ ಅಥವಾ ಮಾಯೆಯ ಪರಿಣಾಮ. ಈಗೇನಾಗ್ಯದ? ಅಜ್ಞಾನ ಆಗಿಬಿಟ್ಟದ ನಮಗ. ಕತ್ತಲಿದ್ದ ಕಾರಣ, ತಿಮಿರಾದಿ ದೋಷ ಉಳ್ಳ ಕಾರಣ. ಹೌದಿಲ್ಲ? ತಿಮಿರಾದಿ ದೋಷ ಉಳ್ಳ ಕಾರಣ ಏನಾಗ್ಯದ? ಕಣ್ಣಿನ ಸಮಸ್ಯೆನೋ ಅಥವಾ ಬೆಳಕಿನ ಸಮಸ್ಯೆನೋ ಏನಾಗ್ಬಿಟ್ಟದ? ಸಾವಿನ ಹಗ್ಗದ ಬಗ್ಗೆ ನಮಗ ಅವಿದ್ಯೆ ಉಂಟಾಗ್ಯದ, ಅಜ್ಞಾನ ಉಂಟಾಗ್ಯದ, ಮಾಯೆ ಉಂಟಾಗ್ಯದ. ಆ ಅವಿದ್ಯೆ ಕೆಲಸ ಏನಪ್ಪಾ ಅಂತಂದ್ರೆ ಇಲ್ಲದ್ದು ಹೊರದು, ಇದ್ದದ್ದು ರಚ್ಚಿಡೋದು. ಈಗೇನಾಗ್ಯದ? ಹಾವು ಹೊರಗಿನ ಅವಿದ್ಯೆಯ ಪರಿಣಾಮ, ಮತ್ತ ಹಾವು ಹೊರಗಿನ ಅವಿದ್ಯೆಯ ಪರಿಣಾಮ ಆಗ್ಯದ ಖರೆ. ಆ ಅವಿದ್ಯೆ ಉಂಟಾಗೋದಕ್ಕೆ ಜ್ಞಾನ ನಮ್ಮೊಳಗೆ ಏನಾಗ್ಯದಲ್ಲ, ಅದು ಜ್ಞಾನ ಎಲ್ಲಾಗ್ಯದ? ಹೊರಗಿನ ಅವಿದ್ಯೆಯ ಪರಿಣಾಮ. ಹಾವು ಹೊರಗಿನ ಅವಿದ್ಯೆಯ ಪರಿಣಾಮ, ಹಾವಿನ ಜ್ಞಾನ ಹಾವು ಒಳಗಿನ ಅವಿದ್ಯೆಯ ಪರಿಣಾಮ, ಹಾವಿನ ಜ್ಞಾನ ಒಳಗಿನ ಅವಿದ್ಯೆಯ ಪರಿಣಾಮ, ಹಾವ ಹೊರಗಿನ ಅವಿದ್ಯೆಯ ಪರಿಣಾಮ. ಅಲ್ಲೊಂದು ಜವಾಬ್ದಾರಿಯಾದ ವಸ್ತು ಅದ. ಅದಕ್ಕೆ ಹಾವು ತಯಾರಾಗದಕ್ಕ ಹಗ್ಗ. ಅದೇನದ? ಒಳಗದ ಹೊರಗದ? ಹಾವಿನ ಜ್ಞಾನ ಒಳಗಿದೆ.
ಅದಕ್ಕೊಂದು ಜವಾಬ್ದಾರಿಯಾದ ವಸ್ತು. ಅದೇನದ ಹೊರಗಿನ. ಹೀಗಾಗಿ ಹಾವು ಹೊರಗಿನ ಅವಿದ್ಯೆಯ ಪರಿಣಾಮ, ಹಾವಿನ ಜ್ಞಾನ ಒಳಗಿನ ಅವಿದ್ಯೆಯ ಪರಿಣಾಮ. ಎದಕ್ಕೆ? ತಿಮಿರಾದಿ ದೋಷ ಉಳ್ಳ ಕಾರಣ. ಹೊರಗಿನ ಅವಿದ್ಯೆ ಮತ್ತು ಒಳಗಿನ ಅವಿದ್ಯೆ ಅಂತ ಎರಡು ಪ್ರಕಾರಗಳಿವೆ. ಅದರಾಗೆ ಬರ್ಕೋಬೇಕಿದು. ಬ್ರಹ್ಮಸ್ಥಳದೊಳಗೆ ಬರೀಬೇಕು. ಹೊರಗಿನ ಅವಿದ್ಯೆ ಮತ್ತು ಒಳಗಿನ ಅವಿದ್ಯೆ ಅಂತ ಎರಡು ಪ್ರಕಾರಗಳಿವೆ. ಹೊರಗಿನ ಅವಿದ್ಯೆಗಳು ಹಾವಾಗಿ ಪರಿಣಾಮ ಹೊಂದಿದರೆ ಒಳಗಿನ ಅವಿದ್ಯೆಯು ಹಾವಿನ ಜ್ಞಾನವಾಗಿ ಪರಿಣಾಮ ಹೊಂದುತ್ತದೆ. ನೆಕ್ಸ್ಟ್, ಹಾವು ಅಂತಂದ್ರೆ ಜ್ಞೇಯ ವಸ್ತು, ಹಾವಿನ ಜ್ಞಾನ ಅಂತಂದ್ರೆ ಜ್ಞಾನ, ಆ ವಸ್ತುವಿನ ಜ್ಞಾನ. ಎರಡು ಒಂದು ಒಳಗದ, ಒಂದು ಹೊರಗದ. ಇಲ್ಲಿ ಈಗ ಮೂಲ ಸ್ವಪ್ನ ಸ್ಥಳಕ್ಕೆ ಬರ್ಬೇಕು. ಸ್ವಪ್ನ ಸ್ಥಳದ ನೀವೇ ಬರೀತೀರಿ ಅನ್ಕೋತೀನಿ ನಾನು. ಒಳಗಿನ ಅವಿದ್ಯೆಯೇ ಆನೆಯಾಗಿ ಪರಿಣಾಮ ಹೊಂದಿದೆ. ಸ್ವಪ್ನ ಸ್ಥಳದೊಳಗಿಂದ ನೋಟ್ಸು, ಒಳಗಿನ ಅವಿದ್ಯೆಯೇ ಆನೆಯಾಗಿ ಪರಿಣಾಮ ಹೊಂದಿದೆ ಮತ್ತು ಅದೇ ಒಳಗಿನ ಅವಿದ್ಯೆಗೆ ಆನೆಯ ಜ್ಞಾನವಾಗಿ ಪರಿಣಾಮ ಹೊಂದಿದೆ. ಇದು ಹೊರಗಿಂದ ಇಲ್ಲ ಕನಸಿನಾಗ. ಹೊರಗೆಲ್ಲರ ಆನೆ ಬಂದದನ್ರಿ ಕನಸಿನಾಗ? ಎರಡು ಒಳಗೆ ಅದಾವ. ಅದು ಎರಡು ಒಳಗಿನ ಅವಿದ್ಯೆಯಲ್ಲಿಂದ ಆನೆ ಮತ್ತು ಆನೆಯ ಜ್ಞಾನ ಇದೇನು ವಿವರ್ತನ ಪರಿಣಾಮ ಹೊಂದಿದೆ. ಪರಿಣಾಮ ಹೊಂದಿದೆ ಅಂತ ಬರಿಬೇಕಲ್ಲೆಲ್ಲ. ಸಾಕ್ಷಿ ಭಾಷೆದಾಗ ಪರಿಣಾಮ ಹೊಂದಿದೆ ಅಂತ ಬರಿಬೇಕು. ಒಳಗಿನ ಅವಿದ್ಯೆಯೇ ಆನೆಯಾಗಿ ಪರಿಣಾಮ ಹೊಂದಿದೆ ಮತ್ತು ಒಳಗಿನ ಅವಿದ್ಯೆಯೇ ಆನೆಯ ಜ್ಞಾನವೂ ಆಗಿ ಪರಿಣಾಮ ಹೊಂದಿದೆ. ಈ ಸ್ವಪ್ನ ಸ್ಥಳದಲ್ಲಿ ಹೊರಗಿನ ಅವಿದ್ಯೆ ಎಂಬುದು ಇಲ್ಲ. ಕೇವಲ ಒಳಗಿನ ಅವಿದ್ಯೆಯೇ ಆಗಿದೆ. ಕೇವಲ ಒಳಗಿನ ಅವಿದ್ಯೆ ಮಾತ್ರವಿದೆ. ಆಯ್ತು, ಮತ್ತೆ ಒಂದಿಟ್ಟು ಕೂದಲ ಕೇಳ್ತಾರೆ. ಹೊರಗಿಂದ ಒಳಗಿಂದ ಅಂತ ಅಲ್ಲಿ ಹೇಳಿದ್ರಿ, ಮತ್ತೆ ಇಲ್ಲಿ ಹೊರಗಿಂದ ಕೇಳ್ತೀವಿ. ಮತ್ತೆ ಎರಡು ಇಟ್ಟಿರಲ್ಲ, ಒಳಗಿನ ಅವಿದ್ಯೆ ಮತ್ತೆ ಒಳಗಿನ ಅವಿದ್ಯೆನೆ ಎರಡು ಆಗ್ಯಾವ ಅಂತಂದ್ರ ಹೆಂಗ ಅದಕ್ಕೆ ಅದಕ್ಕೊಂದು ಏನಾರ ನಾಮರೂಪ ಬೇಕಲ್ಲ. ಹೊರಗೆ ಒಂದೇ ಅವಿದ್ಯೆ ಎರಡು ಆಗ್ತಾವಂತಂದ್ರ ಅದಕ್ಕೊಂದ್ ಹೆಸರು ಇದಕ್ಕೊಂದ್ ಹೆಸರು ಬೇಕಲ್ಲ. ಅದಕ್ಕೆ ಏನ್ ಮಾಡಿದ್ರು, ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ, ಇದು ಬರ್ಕೋಬೇಕು, ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ತಮೋಗುಣದ ಪ್ರಕೃತಿನೇ ಅದು. ತಮೋಗುಣ ಅಂದ್ರೆ ಏನು? ಆಶ್ರಯದಲ್ಲಿರುವ ಮಾಯನೇ ಅದು. ತಮೋಗುಣದ ಅಂಶವೇ ಆನೆ ಆಗಿದೆ. ಮಾಯೆಗೆ ಮೂರು ಗುಣಗಳದಾವಲ್ರಿ, ಸತ್ವ, ರಜ, ತಮ ಅಂತೇಳಿ. ಅವಿದ್ಯೆಗೆ, ಮಾಯೆಗೆ, ಅಜ್ಞಾನಕ್ಕೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳದವಲ್ಲ. ಬ್ರಹ್ಮಗಂಗಿಲ್ಲ, ಅವ ತ್ರಿಗುಣ ಅತೀತ. ಈ ಮೂರು ಗುಣಗಳು ಅವನ ಬಲ್ಲಿಲ್ಲ. ಅವ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಅದಕ್ಕ ಈ ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ತಮೋಗುಣ ಅಂತ ಏನದಲ್ಲ ನಿಮ್ಮ ಮಾಯ ಒಳಗ ಅಥವಾ ಅವಿದ್ಯೆ ಒಳಗ, ತಮೋಗುಣ ಅಂತ ಏನದಲ್ಲ, ಆ ಗುಣ ಏನಾಗ್ಯದ ವಸ್ತುವಿನ ರೂಪ ತಾಳ್ಯದ, ಆನೆ ರೂಪ ತಾಳ್ಯದ ಕನಸಿನೊಳಗೆ.
ನಿಮ್ ಕನಸಿನಾಗ ಎಷ್ಟು ವಸ್ತುಗಳು ಬರ್ತಾವೋ ಅವೆಲ್ಲ ನಿಮ್ಮ ಅವಿದ್ಯೆಯ ತಮೋಗುಣದ ರೂಪಗಳು. ಮತ್ತು ಅದೇ ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಸತ್ವಗುಣ ಏನದಲ್ಲ, ಮಾಯೆಯ ಸತ್ವಗುಣ, ಆ ಸತ್ವಗುಣದ ಅಂಶವೇ ಆನೆಯ ಜ್ಞಾನವಾಗಿದೆ. ಸಾಕ್ಷಿ ಚೇತನದ ಆಶ್ರಯದಲ್ಲಿ ಏನದ ಅವಿದ್ಯೆ ಮಾಯೆಯದ ಅಲ್ರಿ, ಮಾಯೆಯ ಅಥವಾ ಅವಿದ್ಯೆಯ. ಸಾಕ್ಷಿ ಚೇತನದ ಆಶ್ರಯದಲ್ಲಿರುವ ಮಾಯೆಯ ಅಥವಾ ಅವಿದ್ಯೆಯ ತಮೋಗುಣದ ಅಂಶವೇ ಆನೆಯಾಗಿದೆ. ಮತ್ತ ಅದೇ ಮಾಯೆಯ ಅಥವಾ ಅವಿದ್ಯೆಯ ಸತ್ವಗುಣದ ಅಂಶ ಏನಾಗಿದೆ, ಆನೆಯ ಜ್ಞಾನವಾಗಿದೆ. ಸತ್ವಗುಣದ ಅಂಶವೇ ಆನೆಯ ಜ್ಞಾನವಾಗಿದೆ. ಅದಕ್ಕೆ ಇದು ಮಾಯೆ ಮತ್ತು ಅಜ್ಞಾನ ಅವಿದ್ಯೆ ಏನದಲ್ಲ, ಇದರ ಗುಣ ಏನದಪ್ಪ ಅಂತಂದ್ರೆ, ಇದು ಗುಣ ಹೆಂಗದ, ಇದರದೊಂದು ಗುಣ ಸ್ವಭಾವ ಗೊತ್ತಿರ್ಬೇಕು. ನಿಮ್ಮ ಮನೆಗೆ ನನ್ನ ಕರೆಸಿದ್ರಿ ಅಂತಂದ್ರ ನಿಮ್ಮನ್ನ ಉಳಿಸಿ ಬೆಳೆಸಿ ನಿಮ್ಗೆ ಆನಂದ ಉಂಟು ಮಾಡಿ, ಹೌದಾ ಇಲ್ಲ? ನಾನು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ಹೌದಾ ಇಲ್ಲ? ಅದ್ರ ಬದಲಿ ನಿಮ್ಮ ಮನೆಗೆ ಕರೆಸಿದ್ಮೇಲೆ ನಿಮ್ಮನ್ನೆಲ್ಲ ಹಾಳು ಮಾಡಿಬಿಟ್ರ, ನಿಮ್ ಹೆಸರಿಲ್ಲಂಗ್ ಮಾಡಿಟ್ಬಿಟ್ರ, ನಿಮ್ಗೆ ಯಾರು ಗುರುತಿಸಲಾರ್ದಂಗ್ ಮಾಡಿಟ್ಬಿಟ್ರ. ಈ ಅಜ್ಞಾನದ ಕೆಲಸ, ಅವಿದ್ಯೆಯ ಕೆಲಸ, ಮಾಯೆಯ ಕೆಲಸ ಏನದಂತಂದ್ರ, ಇದಕ್ಕೊಂದು ಚೂರು ಅವಕಾಶ ಕೊಟ್ರಿ ಅಂತಂದ್ರೆ, ಯಾವ ರೀತಿ ಕತ್ತಲೆಗೆ ಒಂದು ಕೋಣೆಯಲ್ಲಿರುವುದಕ್ಕೆ ಅವಕಾಶ ಕೊಟ್ಟರೆ ಆ ಕೋಣೆಯನ್ನೆಲ್ಲ ಆವರಿಸಿ ಆ ಕೋಣೆಯ ವಸ್ತುಗಳನ್ನೇ ಕಾಣದಂತೆ ಮಾಡುವುದು. ನಿಮ್ಮೊಳಗಿನ ಒಂದು ಚೂರು ಅವಿದ್ಯೆಯ ಅಜ್ಞಾನಕ್ಕೆ ನೀವು ಅವಕಾಶ ಕೊಟ್ರಿ ಅಂತಂದ್ರೆ ನಿಮ್ಮೊಳಗಿನ ಸದ್ಗುಣಗಳು ಯಾವೂ ಕಾಣ್ಲಾರ್ದಂಗೆ ಮಾಡಿಟ್ಬಿಡ್ತದೆ. ನಿಮ್ ಒಳ್ಳೆತನ ಜಗತ್ತಿಗೆ ಗೊತ್ತಿಲ್ದಂಗೆ ಮಾಡಿಬಿಡ್ತದೆ. ಅದಕ್ಕೆ ಹೆಣ್ಣು ಪಣ್ಣ ನೋಡೋ ಟೈಮ್ನೊಳಗೆ ಬಹಳ ಸೋಸಿ ನೋಡ್ತಾರೆ, ಎಂತದೇ ಇರ್ಲಿ ಬಿಡು ಅನ್ನಂಗಿಲ್ಲ. ಅದು ಬಂದ ಮೇಲೆ ತಾನು ಉಳಿಬೇಕು, ಆ ಮನಿನೂ ಉಳಿಬೇಕು, ಎಲ್ಲ ಬೆಳಿಬೇಕು. ತಾನೊಂದು ಉಳಿಯೋದ್ರ ಸಲುವಾಗಿ ಆ ಮನೆಯವ್ರದೆಲ್ಲ ಹೆಸರು ಸರ್ವನಾಶ ಮಾಡಿ ತಂದೇ ಒಂದು ಹೆಸರು ಮಾಡ್ಲಿಕ್ಕೆ ಬಂತು ಅಂತಂದ್ರೆ ಏನಾಗ್ತದೆ? ಅದಕ್ಕೆ ಅವಿದ್ಯೆ ಅಂತಾರ, ಬ್ರಹ್ಮಜ್ಞಾನ ಅಂತಾರ. ಅವಿದ್ಯೆ ಅಜ್ಞಾನ. ಗಟ್ಟಿಲಕ್ ಬಂದಿರಲ್ಲ, ಅವ್ರು ಮುಚ್ಚಲಕ್ ಬಂದ್ಬಿಟ್ಟಿರ್ತಾರ, ತಾವು ಬೆಳಿಲಕ್ ಬಂದಿರ್ತಾರ, ಇನ್ನೊಬ್ಬರು ಮಣ್ಣು ಮಾಡಿ. ಅದು ಈ ಅವಿದ್ಯೆ ಕ್ಯಾರೆಕ್ಟರ್. ಅಜ್ಞಾನ ನಿಮ್ಮೊಳಗ ಪ್ರವೇಶ ಮಾಡುವುದಕ್ಕೆ ಅವಕಾಶ ಕೊಡಬಾರದು. ಪರಿಪೂರ್ಣವಾಗಿ ಪ್ರತಿಕ್ಷಣನು ಬ್ರಹ್ಮಜ್ಞಾನದ ಭಾವನೆಯಲ್ಲಿ ಇರಬೇಕು. ಇದು ಅಜ್ಞಾನಕ್ಕೆ ಅವಕಾಶ ಕೊಟ್ರಿ ನಿಮ್ಮ ಸದ್ಗುಣಗಳೆಲ್ಲ ಮುಚ್ಚೋಗ್ಬಿಡ್ತಾವ, ಯಾರಿಗೂ ಗೊತ್ತಾರದಂಗ ಆಗ್ಬಿಡ್ತಾವ. ಎಂಥವ್ರ ಸಹಿತ ಗೊತ್ತಿರ್ಲಾರ್ದಂಗ ಇತಿಹಾಸದ ಪುಟದಲ್ಲಿ ಸೇರಿಬಿಡ್ತಾವ. ಹೃದಯದಲ್ಲಿ ಸೇರಲ್ಲ, ಪುಟದಲ್ಲಿ, ಇತಿಹಾಸ ಪುಟದಲ್ಲಿ ಸೇರಿಬಿಡ್ತಾವ. ಇಂಥವ್ರು ಅವು ಬರೆಯಿದ್ರು ಅಂತಷ್ಟೇ. ಹೀಗಾಗಿ ಆನೆಯ ಮತ್ತು ಆನೆಯ ಜ್ಞಾನಕ್ಕೆ ಸ್ವಪ್ನದಲ್ಲಿ ಅವಿದ್ಯೆಯೇ ಕಾರಣ. ಅದಕ್ಕ ಯಾವುದು ಆಧಾರ ಆಗ್ಯದ? ನಿಮ್ಮ ಸಾಕ್ಷಿ ಚೇತನನೇ ಆಧಾರ ಆಗ್ಯದ. ಆ ಅವಿದ್ಯೆ ಒಳಗೆ ಎರಡು ಗುಣಗಳದವ, ಒಂದು ತಮೋಗುಣ, ಒಂದು ಸತ್ವಗುಣ. ಆ ತಮೋಗುಣ ಏನ್ ಮಾಡ್ತದ? ವಸ್ತುವಿನ ರೂಪ ತಾಳ್ತದ, ಆನೆಯ ರೂಪ ತಾಳ್ತದ. ಮತ್ತ ಆ ಆನೆಯ ಜ್ಞಾನ ಯಾವುದಪ್ಪ ಅಂದರೆ ಆ ಅವಿದ್ಯೆಯ ಸತ್ವಗುಣದ ರೂಪ, ಅದರ ಜ್ಞಾನ ತಾಳ್ತದ. ಏನು ಜ್ಞಾನ ಆದ್ರೂ ಅಜ್ಞಾನದ ಜ್ಞಾನನೇ ಅಲ್ರಿ ಅದು. ಇಲ್ಲದ ಆನೆ ಬಗ್ಗೆ ಜ್ಞಾನ ಮಾಡ್ಕೊಳ್ಳೋದು, ಇಲ್ಲದ ಜಗತ್ತಿನ ಬಗ್ಗೆ ವಿಜ್ಞಾನ ಅಂತಾರಲ್ಲ. ವಿಜ್ಞಾನ ಅಂದ್ರೆ ಏನದು? ಅಜ್ಞಾನದ ಬಗ್ಗೆನೇ ಜ್ಞಾನ, ಬ್ರಹ್ಮನ ಬಗ್ಗೆ ಜ್ಞಾನ ಇಲ್ಲ ಅಲ್ಲಿ.
ಸೈನ್ಸ್ ಅಷ್ಟು ರಿಸರ್ಚ್ ಮಾಡಿದ್ರೆ ಇಷ್ಟು ರಿಸರ್ಚ್ ಮಾಡಿದ್ರೆ ಆ ಸೈನ್ಸ್ ಅನ್ನು ತಂದು ಬ್ರಹ್ಮಜ್ಞಾನದ ಬಗಲಾಗಿ ನಿಂದಿರ್ಸ್ಲಕ್ಕ ಏನೇನು ಯೋಗ್ಯ ಇಲ್ಲ. ಅಜ್ಞಾನ ಜಗತ್ತಿನ ಬಗ್ಗೆನೇ ಜ್ಞಾನ. ಅವಿದ್ಯೆಯ ತತ್ವಗುಣ ತನ್ನ ಬುದ್ಧಿ ಬೆಳೆಸ್ಕೊಳ್ಳೋದಕ್ಕೆ ಅದಕ್ಕೇನಂತಾರೆ ಅವಿಜ್ಞಾನ ಅಂತಾರೆ. ಮತ್ತಿನ್ನೇನಿಲ್ಲ. ಅದರ ಬಗ್ಗೆ ಆ ಅವಿದ್ಯೆಯ ತಮೋಗುಣದ ವಸ್ತುಗಳ ಬಗ್ಗೆ ಇದು ಜ್ಞಾನ ಪಡ್ಕೋತದಲ್ಲ, ಇದೇ ವಿಜ್ಞಾನ. ಈ ವಿಜ್ಞಾನಕ್ಕ ಬ್ರಹ್ಮಜ್ಞಾನಕ್ಕ ಏನಾರ ಸಂಬಂಧ ಅದ ಏನ್ರಿ? ಇವತ್ತ 2ನೇ ಸ್ಟೆಪ್ಗೆ ಏರಿದ್ರಿ. ಹಂಗ ಪ್ರಮಾಸ್ಥಳದೊಳಗ ನಿಮ್ಮ ವೃತ್ತಿ ಹೋಗಿ ಪ್ರಮಾಸದಿಂದ ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಆ ವಸ್ತುವನ್ನು ಗುರುತಿಸಲು ಇದು ಜಡವಸ್ತುವಿನ ಜ್ಞಾನನೇ. ಆ ಜಡವಸ್ತುವನ್ನು ಗುರುತಿಸುವಲ್ಲಿ ತಿಮಿರಾದಿ ದೋಷಗಳಿರುವ ಕಾರಣ ಹೊರಗಿನ ಅವಿದ್ಯೆ ಬೇರೆ ವಸ್ತುವಾಗಿ ಕಾಣ್ತದೆ, ಒಳಗ ಅದರ ಬಗ್ಗೆ ಜ್ಞಾನ ಆಗ್ತದ, ಅದು ಭ್ರಮಸ್ಥಾನ. ಸ್ವಪ್ನ ಸ್ಥಳದೊಳಗ ಹೊರಗಿನ ವಸ್ತುಗಳು ಯಾವುವೂ ಇಲ್ಲ, ಎರಡೂ ವಸ್ತುಗಳು ಒಳಗೆ ಅದಾವ. ಆನೆ ಮತ್ತು ಆನೆಯ ಜ್ಞಾನಗಳು ಅವೆರಡೂ ಒಳಗಿನ ಅವಿದ್ಯೆಯ ಪರಿಣಾಮಗಳೇ ಆಗಿರುವ ಕಾರಣ ಏನಾಯ್ತು? ಅವಿದ್ಯೆನೇ ಎಲ್ಲ ಒಟ್ಟು ಅವಿದ್ಯೆದೊಳಗೆ ಅದ. ಇದು ನಿಮ್ ಬ್ರಹ್ಮಸ್ಥಳನು ಅವಿದ್ಯೆ ಒಳಗದ, ಸ್ವಪ್ನ ಸ್ಥಳನು ಅವಿದ್ಯೆ ಒಳಗದ, ಭ್ರಮಸ್ಥಳನು ಅವಿದ್ಯೆ ಒಳಗದ, ಎಲ್ಲ ಅವಿದ್ಯೆನೆ. ಅಂದ್ರೆ ವಿದ್ಯೆ ಯಾವದ್ರಿ ಅಂತಂದ್ರ ಇದು ಹಗ್ಗ ಅಂತ ತಿಳ್ಕೊಳ್ಳೋದು ಯಾವ್ದದ ಆತ್ಮ ಅದಲ್ಲ, ಅದು ವಿದ್ಯೆ. ಹಗ್ಗ ಅಲ್ಲ, ಹಗ್ಗ ಅಂತ ತಿಳ್ಕೊಳ್ಳೋದು ಯಾವದಲ್ಲ ಆತ್ಮ ಏನದಲ್ಲ, ಆತ್ಮನೇ ವಿದ್ಯೆ. ಆತ್ಮದಿಂದ ಏನು ತಿಳುವಳಿಕೆ ಉಂಟಾಗ್ತದ, ಹಗ್ಗನೂ ಅವಿದ್ಯೆನೆ, ಅವನು ಅವಿದ್ಯೆನೆ, ಆನೆನೂ ಅವಿದ್ಯೆನೆ. ಇದು ಪಾಠನೇ ಇರೋದು ಏನದ? ಅವಿದ್ಯೆಯ ಪರಿಣಾಮ. ಎಷ್ಟು ರೀತಿ ಪರಿಣಾಮಗಳು, ಟೋಟಲ್ ಪರಿಣಾಮಗಳು ಕೊಟ್ಟಾನೆ ಇದ್ರೊಳಗೆ, ಟೋಟಲ್ ಪರಿಣಾಮಗಳು. ಮತ್ತೆ ಇದನ್ನ ಬಿಟ್ಟು 3ನೇ ಜ್ಞಾನ ಇಲ್ಲ ಎಲ್ಲಿ ತಿಳ್ಕೊಳ್ಳೋದಕ್ಕೆ. ಹೊರಗಡೆನೂ ನಮಗೆ ಯಾಕಂತತಿ, ಒಳಗನೂ ನಮಗ ಅವಿದ್ಯೆ ಯಾವ ರೀತಿ ಇದೆ ಅನ್ನೋದು. ಹೊರಗಿರೋ ವಸ್ತು ಏನದ? ಹಗ್ಗಾರೆ ಶಾಶ್ವತ ಅದೇನು? ಹಗ್ಗ ಅಂತ ಗುರುತಿಸಿದ್ರೆ ಹಗ್ಗಾರೆ ಶಾಶ್ವತ ಅದೇನು? ಅದು ನಾಶ. ಅವಿದ್ಯೆನೇ ಹಗ್ಗ ಆಗ್ಯದ, ಅವಿದ್ಯೆನೇ ಹಾವಾಗ್ಯದ, ಅವಿದ್ಯೆನೇ ಎಲ್ಲ ಆಗ್ಯದ. ಜಗತ್ತಿನ ಎಲ್ಲಾ ವಸ್ತುಗಳ ರೂಪ ಮತ್ತು ಆ ವಸ್ತುಗಳ ಜ್ಞಾನ ಎಲ್ಲ ಅವಿದ್ಯೆನೇ ಆಗ್ಯದ. ಕೆಲವೊಂದು ಒಳಗಾಗ್ಯವ, ಕೆಲವೊಂದು ಹೊರಗಾಗ್ಯವ ಅಷ್ಟೇ. ಅವುಗಳಿಂದ ಸುಖ ದುಃಖಗಳು ಉಂಟಾಗ್ತಾವಲ್ಲ, ಆ ಸುಖ ದುಃಖಗಳು ಕೂಡ ಅವಿದ್ಯೆಯಿಂದ ಆಗ್ತಾವ. ಅವು ವಸ್ತುಗಳು ಶಾಶ್ವತ ಇಲ್ಲ, ಅವುಗಳಿಂದ ಉಂಟಾಗುವ ಸುಖ ದುಃಖಗಳು ಶಾಶ್ವತ ಇಲ್ಲ. ಅವು ಸತ್ಯ ಅಲ್ಲ, ಇವು ಸತ್ಯ ಅಲ್ಲ, ಎಲ್ಲ ಮಿಥ್ಯ, ಅನಿರ್ವಚನೀಯ. ಎರಡನೇ ಸ್ಟೆಪ್ ತಿಳಿತ ಅವಿದ್ಯೆಯ ಪರಿಣಾಮಗಳು ತಿಳಿತ. ನಿನ್ನೆ ಅವಿದ್ಯೆ ಉತ್ಪತ್ತಿ ನಾಶ ಹೆಂಗಾಗ್ತದಂತ ಹೇಳಿದ್ರು. ಆನೆ ಮತ್ತು ಆನೆಯ ಜ್ಞಾನ, ಹಾವು ಮತ್ತು ಹಾವಿನ ಜ್ಞಾನ, ಮತ್ತು ಘಟ ಮತ್ತು ಘಟದ ಜ್ಞಾನ ಯಾವ ರೀತಿಯ ಉತ್ಪತ್ತಿ ಅಥವಾ ಯಾವ ರೀತಿ ನಾಶ ಆಗ್ತವ, ಅವಕ್ಕೆ ಉಪಾದಾನ ಕಾರಣಗಳು ಯಾವ್ಯಾವದವ ಅನ್ನೋದು ನಿನ್ನೆ ಹೇಳಿದ್ರು. ಇವತ್ತ ಹೊರಗಿನ ಅವಿದ್ಯೆ ಒಳಗಿನ ಅವಿದ್ಯೆಗಳು ಕುರಿತು ಇವಾಗ ಹೇಳಿದ್ರು. ಮತ್ತ ಮುಂದ ನಾಳೆಗೆ 3ನೇ ಸ್ಟೆಪ್ಗೆ ಹೋಗೋಣ. ಸಮಯ ಆಯ್ತು. ಒಂದು ಸಣ್ಣ ಸಾಲು ತಿಳ್ಕೋಬೇಕಾದ್ರ 1 ತಾಸು ಹಿಡಿಲಕ್ಕತ್ತದ. ಸೇರಿ ಇದು ಸುಮ್ಮನೆ ಹೀಗೆ ಓದಿರಿ ಏನು ಕೇಳಲ್ಲ. ಶಿವ ಬ್ರಹ್ಮ ಏನಾದ್ರು ಹೇಳ್ಬೇಕಾ ಇದ್ರ ಬಗ್ಗೆ?
ಅವಿದ್ಯೆಯ ಪರಿಣಾಮ ಈ 134ನೇ ಇದರೊಳಗಿದೆಲ್ಲ ಅವಿದ್ಯೆಯ ಪರಿಣಾಮ. ಅಂತಃಕರಣದೊಳಗಿರುವ ಅವಿದ್ಯೆ ಕ್ಷೋಭೆಗೊಳ್ಳಗಾಗಿ ಏನೇನ್ ಮಾಡ್ತದ? ಹೊರಗಿನ ಅವಿದ್ಯೆನೇ ಹಗ್ಗ ಆಗ್ಯದ, ಹಾವಾಗ್ಯದ. ಬೆಳಕಿಲ್ಲದ, ಬೆಳಕಿದ್ದಾಗ ಹಗ್ಗ ಆಗಿ ತೋರ್ತದ, ಬೆಳಕಿಲ್ಲದಕ್ಕ ಹಾವಾಗಿ ತೋರ್ತದ. ಕನಸಿನಾಗ ಏನ್ ಲೈಟ್ ಹಾಕೊಂಡಿರ್ತೀರನ್ರಿ? ಎಲ್ಲಾರ ಹಾಕೊಂಡಿರ್ತೀರಲ್ಲ, ಒಳಗೆ ಕನಸು ನೋಡೋ ಟೈಮ್ನಾಗ ಚಾದರ್ ಹಾಕೊಂಡು ಮುಕ್ಕೊಂಡಿರ್ತೀರಿ. ಹೊರಗೆ ಲೈಟ್ ಹಾಕಿದ್ರೇನೋ ಬಿಟ್ರೇನ, ಬೆಳಕು ನಿಮ್ಗೆ ಸಂಬಂಧ ಇಲ್ಲ. ಆದ್ರೂ ಕನಸಿನೊಳಗೆ ಬೆಳಕು ಇರ್ತದಿಲ್ಲ. ಏನ್ ಲೈಟ್ ಯಾವ್ದಾರ ಕರೆಂಟ್ ಕನೆಕ್ಷನ್ ತಗೊಂಡಿರ್ತೀರಿ, ಏನ್ರೆ ವೈರ್ ಕೈಬಿ ಅವ್ರದ್ದು ಏನ್ರ ಕೆಲಸ ಅದನೋ ಅದ್ರ ಕನಸಿನಾಗ ಬೆಳಕಿನ ಕನಸಿನ ಆ ಲೈಟ್ ಯಾರದು? ಬ್ರಹ್ಮಂದು ಬೆಳಕು. ಬ್ರಹ್ಮನ ಬೆಳಕು. ಮತ್ತ ಆ ಕನಸು ನೋಡೋ ಯಾರು? ಸಾಕ್ಷಿನೂ ತಾನೇ ಸಾಕ್ಷಿಯಾಗ್ಯಾನ, ತಾನೇ ಬೆಳಕು ಮಾಡ್ಯಾನ. ಮತ್ತ ತಾನೇ ಆ ಅವಿದ್ಯೆಯ ಎಲ್ಲಾ ದೃಶ್ಯಗಳನ್ನು ತಾನೇ ನೋಡ್ಕೊತ ಕೂತಾನ. ಹೆಂಗ ನೋಡು, ಬ್ರಹ್ಮ ತಾನು ಬ್ರಹ್ಮನಾಗಿ ಉಳಿದು ಬೆಳಕಾಗಿ ಆ ಒಂದು ಮಾಯೆಗೆ ಏನೆಲ್ಲ ಆಕಾರಗಳ ತಾಳಲ ಕಚ್ಚಿ ಅವೆಲ್ಲ ಇವ ನೋಡ್ಕೊತ ಕೂತಾನ. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಅಹಂ ಶುದ್ಧ ಬ್ರಹ್ಮ, ಸರ್ವಂ ಶುದ್ಧ ಬ್ರಹ್ಮ. ಅಹಂ ಶುದ್ಧ ಬ್ರಹ್ಮ, ಸರ್ವಂ ಶುದ್ಧ ಬ್ರಹ್ಮ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಮುಂದೇನು ಏನ್ ಮಾಡ್ತೀರಿ ನೋಡ್ರಿ, ಮುಂದೆ ಏನ್ ಮಾಡ್ತೀರಿ? ಪರಮ ದಯಾ
ನಿಧಿದಾದು ಗುರುವಿನ ಪೂರಾಮೃತ ಶುದ್ಧಗೆ ವರ ಪ್ರಣವಾತ್ಮಕ ನಿಗಮಾತ್ರಿತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃತಿಯನ್ನು ಹೊರಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರೆ ನಿಶ್ಚಲದಾಸರಿಗೆ ಅಯ್ಯ ಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರನಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿರ್ವೃತ್ತಿ ಭವ ಇಷ್ಟಾರ್ಥ ಸಿದ್ಧತ್ವೇ ಸತ್ವೇ ಭವ ಯಶಸ್ವೇ ಭವ. ಓಂ ಶಾಂತಿ ಶಾಂತಿ शांति. ओम श्री रामचंद्र महाराज की जय. श्री पंडित पीताम्बर जी महाराज की जय. श्री शैलभ सोपा जी महाराज की जय. जय मंगलम जय नमः पार्वती पति शिव हर हर महादेव हर हर महादेव.